ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸಮಾಜ ವಿಜ್ಞಾನದ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳ ಸರಣಿಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ. ಮುಂದೆ ಬರ್ತಕ್ಕಂಥ TET ಎಕ್ಸಾಮಿನೇಷನ್ಗೆ ಅಲ್ಲಿ ಯಾವ ಒಂದು ಭಾಳ ಮುಖ್ಯವಾದ ಪ್ರಶ್ನೆಯನ್ನು ಕೇಳಲಾಗುತ್ತೋ ಆ ಪ್ರಶ್ನೆಗಳಿಗೆ ಪೂರಕವಾಗಿ ಈ ವಿಡಿಯೋ ಸೆಷನ್ ಆರಂಭವಾಗಿದೆ. ಸೊ ಪ್ರತಿಯೊಂದು ವಿಡಿಯೋ ಸೆಷನ್ನಲ್ಲೂ 100ಕ್ಕೂ ಹೆಚ್ಚು ಬಹುನಿರೀಕ್ಷಿತ MCQ ಪ್ರಶ್ನೆಗಳ ಒಂದು ಉತ್ತರಗಳನ್ನು ಇಲ್ಲಿ ಬಿಡಿಸಲಾಗುತ್ತೆ. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಈಗ ಪಾರ್ಟ್ 3 ಕಂಪ್ಲೀಟ್ ಆಗಿದೆ. ಇದು ಪಾರ್ಟ್ 4ಗೆ ನಾವು ಕಾಲಿಡ್ತಾ ಇದ್ದೀವಿ. ಲೆಟ್ಸ್ ಬಿಗಿನ್ಸ್. 311ನೇ ಪ್ರಶ್ನೆಯಿಂದ ಹೆಚ್ಚು ಕಡಿಮೆ ಸುಮಾರು 311ರಿಂದ 405 ತನಕ ಅಂದರೆ ಸುಮಾರು 100 MCQ. ನಾನು ಅವಾಗಲೇ ಹೇಳಿದಾಗೆ ಪ್ರತಿಯೊಂದು ಸೆಷನ್ಲು ಕೂಡ ವಿ ವಿಲ್ ಸಿ ದ 100 MCQ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಈಗ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡೋರು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬಂದು ತಲುಪಬೇಕು ಅಂತ ನೀವು ಅಂದ್ಕೊಂಡ್ರೆ. ಸೊ ವೈದಿಕ ಮಾರ್ಗ ಪ್ರವರ್ತಕ ಎಂಬ ಬಿರುದನ್ನು ಹೊಂದಿದ್ದಂಥ ವಿಜಯನಗರ ಅರಸ ಯಾರು ಅಂತ. ವೈದಿಕ ಮಾರ್ಗ ಪ್ರವರ್ತಕ ಅಂತಕ್ಕಂಥ ಬಿರುದನ್ನು ಹೊಂದಿದ್ದಂಥ ವಿಜಯನಗರ ಅರಸ ಯಾರು ಅಂತ. ಹರಿಹರ, 1ನೇ ಬುಕ್ಕರಾಯ, ದೇವರಾಯ ಅಂತಿದೆ. ಆಪ್ಷನ್ ಸೆಕೆಂಡ್ ಇದೆಯಲ್ಲ 1ನೇ ಬುಕ್ಕರಾಯ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ತುಂಬ ಜನ ಸರ್ ಐ ಥಿಂಕ್ ಬ್ಲರ್ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಬ್ಲರ್ ಕಾಣೋದು ದಟ್ ಈಸ್ ನಾಟ್ ಮೈ ಮಿಸ್ಟೇಕ್. ನಿಮ್ಮ ವೀಡಿಯೋ ಕ್ವಾಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಯೂಶ್ವಲಿ ಎಲ್ಲ ಸೊ 140 ನೋಡಬೇಡಿ ನೀವು. ಸೊ 240 ಇಲ್ಲ 360, ಸಾಧ್ಯ ಆದರೆ 720 ತನಕ ನಿಮ್ಮ ವೀಡಿಯೋ ಕ್ವಾಲಿಟಿನ ಜಾಸ್ತಿ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ಯಾಕೆಂದರೆ ನಾನು 1024 ನಾವು ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದು ಇದನ್ನು. ಹಾಗಾಗಿ ನೀವು ಅಟ್ಲೀಸ್ಟ್ 360 ನೋಡಿದ್ರೆ ನಿಮಗೆ ಕ್ಲಾರಿಟಿ ಕಾಣುತ್ತೆ. ಸೊ ಪ್ರಸಿದ್ಧ ಇತಿಹಾಸಕಾರ ರಾಬರ್ಟ್ ಸಿವೆಲ್ರ ಕೃತಿ ನೋಡಿ, ಯಾವುದು ಅವ್ರು ಬರೆದಿರೋ ಕೃತಿ ಅವ್ರದ್ದು ಮರೆತು ಹೋದ ಸಾಮ್ರಾಜ್ಯ ಅಂತ. ಈ ಮರೆತು ಹೋದ ಸಾಮ್ರಾಜ್ಯ ಅಂತಕ್ಕಂಥ ಕೃತಿಯನ್ನು ಏನು ಬರೆದಿದ್ದಾರೆ ರಾಬರ್ಟ್ ಸಿವೆಲ್ ಅಂತಕ್ಕಂಥ ಇತಿಹಾಸಕಾರರು, ಈ ಯಾವ ಸಾಮ್ರಾಜ್ಯವನ್ನು ಕುರಿತಾಗಿ ಈ ಒಂದು ಕೃತಿಯನ್ನು ಬರೆದಿದ್ದಾರೆ ಅಂತ. ಮೊಘಲ್ ಸಾಮ್ರಾಜ್ಯ, ಬಹುಮನಿ ಸಾಮ್ರಾಜ್ಯ, ಚೋಳ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯ ಅಂತ. 100% ಮರೆತು ಹೋದ ಸಾಮ್ರಾಜ್ಯ ಅಂದರೆ ಅದು ವಿಜಯನಗರ ಸಾಮ್ರಾಜ್ಯವನ್ನು ಕುರಿತು ಡಾಕ್ಟರ್ ಸಿವೆಲ್ ಅವರು ಆ ಮರೆತು ಹೋದ ಸಾಮ್ರಾಜ್ಯ ಅಂತಕ್ಕಂಥ ಕೃತಿಯನ್ನು ಬರೆದಿರುವಂಥದ್ದು. ಈ ಕೆಳಗಿನವುಗಳಲ್ಲಿ ಯಾವುದು ವಿಜಯನಗರ ಸಾಮ್ರಾಜ್ಯದ ಅವನತಿಯ ಪರಿಣಾಮಗಳಲ್ಲಿ ಒಂದಾಗಿದೆ ಅಂತ. ಇದು ದಕ್ಷಿಣ ಭಾರತದಲ್ಲಿ ಹಿಂದೂಗಳ ಪರಮಾಧಿಕಾರವನ್ನು ಕೊನೆಗೊಳಿಸಿತು. ಇದು ಅಂತಿಮವಾಗಿ ದಖನ್ ಸುಲ್ತಾನರು ಮೊಘಲರ ದಾಳಿಗೆ ಸಿಕ್ಕಿ ಅಂತ್ಯವಾಗಲು ಅನುವು ಮಾಡಿಕೊಡ್ತು. ಇದು ಪೋರ್ಚುಗೀಸ್ ವ್ಯಾಪಾರವನ್ನು ನಿರ್ಬಂಧ ಮಾಡಿತು. ವಿಜಯನಗರದ ಅದೃಶ್ಯತೆಗೆ ಕಾರಣವಾಯಿತು ಅಂತಿದೆ. ಇಲ್ಲಿ ಆಪ್ಷನ್ 4 ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ವಿಜಯನಗರದ ಅದೃಶ್ಯತೆಗೆ ಕಾರಣವಾಯಿತು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಅಷ್ಟದಿಗ್ಗಜರಲ್ಲಿ ಒಬ್ಬನಾದ ಅಲ್ಲಸಾನಿ ಪೆದ್ದಣ್ಣನಿಗೆ ಇದ್ದಂಥ ಬಿರುದು ಯಾವುದು ಅಂತ. ಸೊ ಅಲ್ಲಸಾನಿ ಪೆದ್ದನಿಗೆ ಯಾವ ಬಿರುದನ್ನು ಹೊಂದಿದ್ದ ಅವನು ಅಷ್ಟದಿಗ್ಗಜರಲ್ಲಿ? ಅಭಿನವ ಭೋಜ, ಕರ್ನಾಟಕ ಕ್ಷಿತಿಜ, ಆಂಧ್ರ ಕವಿ ಪಿತಾಮಹ ಮತ್ತು ಕವಿರಾಜ ಅಂತಿದೆ. ಆ್ಯಕ್ಚುಲಿ ಕವಿರಾಜ ಅಂತ ಇರಬೇಕದು. ಎಸ್, ಆಪ್ಷನ್ 3 ಇದೆಯಲ್ಲ, ಕವಿರಾಜ ಅಲ್ಲ, ಅದು ಆಂಧ್ರ ಕವಿ ಪಿತಾಮಹ ಅಂತಕ್ಕಂಥದ್ದು ಅಷ್ಟದಿಗ್ಗಜರಲ್ಲಿ ಒಬ್ಬನಾದಂಥ ಅಲ್ಲಸಾನಿ ಪೆದ್ದಣ್ಣನಿಗೆ ಇದ್ದಂಥ ಬಿರುದು ಆ ಒಂದು ಕಾಲಘಟ್ಟದಲ್ಲಿ. ಸೊ 315ನೇ ಪ್ರಶ್ನೆ ಬರೋಣ. ಈಗ ಕ್ವಿಕ್ಕಾಗಿ ಎಲ್ಲವನ್ನು ಹೇಳ್ಬಿಡ್ತೀನಿ ಬೇಗ. ಕೃಷ್ಣದೇವರಾಯನ ಅಮುಕ್ತ ಮೌಲ್ಯದ ಕೆಳಗಿನ ಯಾವ ಅಂಶವನ್ನು ತಿಳಿಸ್ತಕ್ಕಂಥ ಕೃತಿ ಅಂತ. ಶ್ರೀಕೃಷ್ಣ ದೇವರಾಯ ಅಮುಕ್ತ ಮೌಲ್ಯ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾನೆ ಅವನು. ಬಟ್ ಅದು ಯಾವ ಒಂದು ಮಾಹಿತಿಯನ್ನು ಅಥವಾ ಯಾವ ಅಂಶವನ್ನು ತಿಳಿಸುತ್ತೆ ಅಂತ. ಆತನ ರಾಜಕೀಯ ವಿಚಾರ, ಸಾರ್ವಜನಿಕ ಆಡಳಿತ, ನ್ಯಾಯಾಡಳಿತ ಮತ್ತು ವಿದೇಶಿ ಸಂಬಂಧಗಳು, ಮೇಲಿನ ಎಲ್ಲವೂ ಅಂತ ಇದೆ. ಆಪ್ಷನ್ 4 ಇದೆಯಲ್ಲ, ಮೇಲಿನ ಎಲ್ಲವೂ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಮೇಲಿನ ಎಲ್ಲವೂ ಅಂದರೆ 3 ಆಪ್ಷನ್ಗಳು ಸರಿ ಅಂತ. ರಾಜಕೀಯ ವಿಚಾರದ ಬಗ್ಗೆ ಇದೆ ಮಾಹಿತಿ ಆ ಒಂದು ಕೃತಿಯಲ್ಲಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾಹಿತಿ ಇದೆ, ಜಸ್ಟಿಸ್ ಬಗ್ಗೆ ಇದೆ, ಮತ್ತು ಕೆಲವೊಂದು ವಿದೇಶಿ ಸಂಬಂಧಗಳ ಬಗ್ಗೆಯೂ ಕೂಡ ಕೂಲಂಕುಷವಾದಂಥ ಮಾಹಿತಿಯನ್ನು ಒಳಗೊಂಡಿದೆ ಅಮುಕ್ತ ಮೌಲ್ಯ. ಹಾಗಾಗಿ ಆಪ್ಷನ್ 4 ಇದೆಯಲ್ಲ, ಮೇಲಿನ ಎಲ್ಲವೂ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ವಿಜಯನಗರದ ರಾಜ ಮನೆತನದ ಸ್ತ್ರೀಯರ ಸ್ಥಾನಮಾನ ಕುಗ್ಗಲು ಕಾರಣಗಳೆಂದರೆ ಅಂತ. ಬಹುಪತ್ನಿತ್ವ, ಸತಿ ಸಹಗಮನ, 1 ಮತ್ತು 2 ಮತ್ತು ಪರದಾ ಪದ್ಧತಿ ಅಂತಿದೆ. ಆಪ್ಷನ್ 3 ಇದೆಯಲ್ಲ 1 ಮತ್ತು 2 ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಬಹುಪತ್ನಿತ್ವ ಮತ್ತು ಸತಿ ಸಹಗಮನ, ಇದು 1 ಮತ್ತು 2 ಆಪ್ಷನ್ ಇದೆ. ಇದು ಕೃಷ್ಣದೇವರಾಯನ ರಾಜಗುರು ಯಾರು ಅಂತ. ವ್ಯಾಸರಾಯರು, ವಿದ್ಯಾರಣ್ಯ, ಲಕ್ಷ್ಮೀಧರ, ವಾಯನಭಟ್ಟ ಅಂತ. ಕೃಷ್ಣದೇವರಾಯನ ರಾಜಗುರು ವ್ಯಾಸರಾಯರು, ವಿದ್ಯಾರಣ್ಯ, ಲಕ್ಷ್ಮೀಧರ ಮತ್ತು ವಾಯನಭಟ್ಟ ಅಂತ. ಆಪ್ಷನ್ 1 ಇದೆಯಲ್ಲ ವ್ಯಾಸರಾಯರು, ಅದು ರೈಟ್ ಆನ್ಸರ್ ಆಗುತ್ತೆ. ಬಹುಮನಿಯ ರಾಜಧಾನಿಯನ್ನು ಗುಲ್ಬರ್ಗಾದಿಂದ ಬೀದರ್ಗೆ ವರ್ಗಾಯಿಸಿದ ಸುಲ್ತಾನ್ ಯಾರು ಅಂತ. ಬಹುಮನಿಯ ರಾಜಧಾನಿಯನ್ನು ಗುಲ್ಬರ್ಗಾದಿಂದ ಬೀದರ್ಗೆ ವರ್ಗಾಯಿಸಿದ ಸುಲ್ತಾನ್ ಯಾರು ಅಂತ. ಮಹಮ್ಮದ್ ಶಾ, ಅಹಮದ್ ಶಾ, ನಿಜಾಮ್ ಶಾ, ಕುತುಬ್ ಶಾ ಅಂತಿದೆ. ಆಪ್ಷನ್ ಸೆಕೆಂಡ್ ಇದೆಯಲ್ಲ ಅಹಮದ್ ಶಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮತ್ತೊಂದು, ದಖನ್ ನೊಬೆಲ್ರ ಒಳಸಂಚಿಗೆ ಮರುಳಾಗಿ ಮಹಮ್ಮದ್ ಗವಾನನ್ನು ಕೊಲಿಸಿದಂಥ ಸುಲ್ತಾನ ಯಾರು ಅಂತ. ದಖನ್ ನೊಬೆಲರ ಒಳಸಂಚಿಗೆ ಮರುಳಾಗಿ ಮಹಮ್ಮದ್ ಗವಾನನ್ನು ಕೊಲಿಸಿದಂಥ ಸುಲ್ತಾನ ಯಾರು ಅಂತ. ಹುಮಾಯೂನ್ ಶಾ, ನಿಜಾಮ್ ಶಾ, 2ನೇ ಮಹಮ್ಮದ್ ಶಾ ಮತ್ತು 3ನೇ ಮಹಮ್ಮದ್ ಶಾ ಅಂತ ಇದೆ. ಆಪ್ಷನ್ 4 ಇದೆಯಲ್ಲ 3ನೇ ಮಹಮ್ಮದ್ ಶಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ವರ್ಡ್. ಸೊ ಇಲ್ಲಿ ಎಸ್, ಔರಂಗಜೇಬ್ನಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಇದು. ಔರಂಗಜೇಬ್ ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿಕೊಂಡ ಕೊನೆಯ ದಕ್ಕನ್ನ ರಾಜ್ಯ ಯಾವುದು ಅಂತ. ಔರಂಗಜೇಬ್ನ ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿಕೊಂಡಂಥ ಕೊನೆಯ ದಕ್ಕನಿನ ರಾಜ್ಯ ಯಾವುದು. ಬಿಜಾಪುರ, ಅಹಮದನಗರ, ಗೋಲ್ಕೊಂಡ ಮತ್ತು ಬೀದರ್ ಅಂತ ಇದೆ. ಬಟ್ ಆಪ್ಷನ್ 3 ಇದೆಯಲ್ಲ, ದಟ್ ಈಸ್ ಗೋಲ್ಕೊಂಡ ಅಂತಕ್ಕಂಥ ಆಯ್ಕೆ, ಅದು ಸರಿಯಾದಂಥ ಉತ್ತರ ಆಗುತ್ತೆ. ಹುಮಾಯೂನನ್ನು ಈ ಕೆಳಗಿನ ಆಕ್ರಮಣ ಕಾಲದಲ್ಲಿ ಮಾಡಿದಂಥ ತಪ್ಪಿನಿಂದ ಶೇರ್ ಶಾ ಸೂರಿಗೆ ತನ್ನ ಸಾಮ್ರಾಜ್ಯವನ್ನು ಒಪ್ಪಿಸಬೇಕಾಯಿತು. ಸೊ ಯಾವ ತಪ್ಪಿನಿಂದ ಅಂತ ಆಯ್ಕೆ ಮಾಡಬೇಕೀಗ ನಾವು. ಗುಜರಾತ್ ಮತ್ತು ಮಾಳ್ವಾ, ಗುಜರಾತ್ ಮತ್ತು ಬಂಗಾಳ,
ಜುನಾರ್ಗಢ್ ಮತ್ತು ಮಾಳ್ವಾ ಮತ್ತು ಮೇವಾರ ಅಂತಿದೆ. ಸೊ ಈ 320ನೇ ಪ್ರಶ್ನೆಗೆ ಸೊ ನಾನು ಒಂದು ಟಿಕ್ ಆಗ್ತೆ. ಆ್ಯಕ್ಚುಲಿ ಇದು ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಗುಜರಾತ್ ಮತ್ತು ಬಂಗಾಳ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೋಡಿ ಪ್ರಶ್ನೆ ಇನ್ನೊಂದು ಸಲ ಓದ್ಬಿಡ್ತೀನಿ, ನಿಮಗೆ ಸ್ವಲ್ಪ ಅರ್ಥ ಆಗಲಿಲ್ಲ ಅಂತ ಅನ್ಕೋತೀನಿ. ಹುಮಾಯೂನನು ಈ ಕೆಳಗಿನ ಆಕ್ರಮಣ ಕಾಲದಲ್ಲಿ ಅಂತ. ಸೊ ಯಾವ ಆಕ್ರಮಣ ಕಾಲದಲ್ಲಿ, ಈಗ ಉತ್ತರವನ್ನು ಸೇರಿಸ್ಕೊಂಡು ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದು ಹುಮಾಯೂನನು ಗುಜರಾತ್ ಮತ್ತು ಬಂಗಾಳದ ಆಕ್ರಮಣ ಕಾಲದಲ್ಲಿ ಮಾಡಿದ ತಪ್ಪಿನಿಂದ ಶೇರ್ ಶಾ ಸೂರಿಗೆ ತನ್ನ ಸಾಮ್ರಾಜ್ಯವನ್ನು ಒಪ್ಪಿಸಬೇಕಾಯಿತು. ಅರ್ಥ ಆಯ್ತು ನಿಮಗೆ? ಈಗ ಗುಜರಾತ್ ಮತ್ತು ಬಂಗಾಳದ ಆಕ್ರಮಣ ಕಾಲ ಅಂತ, ಅದಕ್ಕೆ ರೈಟ್ ಆನ್ಸರು. ಸೊ ಈ ಕೆಳಕಂಡ ಯಾವುದು ಕಣ್ವಾ ಕದನದ ಒಂದು ಪರಿಣಾಮವಲ್ಲ ಅಂತ 4 ಆಯ್ಕೆ ಇದೆ. ಸ್ವಲ್ಪ ಹಾಗೆ ಸ್ಕಾಲಪ್ ಮಾಡೋದು, ಸ್ವಲ್ಪ ಕೆಳಗಡೆ ಇದೆ ಅದು. ಕೆಳಗಿನ ಯಾವುದು ಈ ಕಣ್ವಾ ಕದನದ ಪರಿಣಾಮವಾಗಲ್ಲ ಅಂತ. ಸೊ ಯಾವುದು ಪರಿಣಾಮ ಅಲ್ಲ ಅಂತ ನಾವು ಆಯ್ಕೆ ಮಾಡಬೇಕು. ಫಸ್ಟು 4 ಆಪ್ಷನ್ಸ್ ಓದೋಣ. ಈಗ ರಜಪೂತ್ರ ಪ್ರಾಬಲ್ಯವನ್ನು ದುರ್ಬಲಗೊಳಿಸಿತು, ಇದು ಆಫ್ಘನ್ನರು ಮೊಘಲರನ್ನು ವಿರೋಧಿಸುವ ಶಕ್ತಿಯನ್ನು ಕುಗ್ಗಿಸಿತು, ಮೊಘಲರು ರಾಜಸ್ಥಾನವನ್ನು ಆಕ್ರಮಿಸಲು ಸುಲಭವಾಯಿತು, ಭಾರತದಲ್ಲಿ ಬಾಬರ್ನ ಸ್ಥಾನವನ್ನು ಉತ್ತಮಪಡಿಸಿತು ಅಂತ. ಸೊ ಆಪ್ಷನ್ 3 ಇದೆಯಲ್ಲ, ಮೊಘಲರು ರಾಜಸ್ಥಾನವನ್ನು ಆಕ್ರಮಣ ಮಾಡಲಿಕ್ಕೆ ಸುಲಭ ಆಯಿತು ಅಂತ, ಅದು ಪರಿಣಾಮವಲ್ಲ ಅಂತ, ಕಣ್ವಾ ಕದನದ ಪರಿಣಾಮ ಅಲ್ಲ. ಸೊ ವಿಲ್ ಗೋ ಫಾರ್ವರ್ಡ್. 323ನೇ ಪ್ರಶ್ನೆ ಈಗ ಇದು. ಈ ಕೆಳಗಿನವುಗಳಲ್ಲಿ ಯಾವ ಅಂಶ ಬಾಬರ್ ಒಬ್ಬ ವಿದ್ವಾಂಸ ದೊರೆಯಾಗಿರಲಿಲ್ಲವೆಂದು ತಿಳಿಸುತ್ತೆ ಅಂತ. ಯಾವ ಅಂಶವು ಬಾಬರ್ ಒಬ್ಬ ವಿದ್ವಾಂಸ ದೊರೆಯಾಗಿರಲಿಲ್ಲ, ಅವನು ವಿದ್ವಾಂಸ ದೊರೆಯಾಗಿರಲಿಲ್ಲ ಅಂತ ಹೇಳುತ್ತೆ ಅಂತ. ಸೊ ಉತ್ತಮ ವಿದ್ಯಾವಂತ, ಈತನಿಗೆ ಅರೇಬಿಕ್, ತುರ್ಕಿ, ಪರ್ಷಿಯನ್ ಎಂಬ 3 ಭಾಷೆ ಗೊತ್ತಿತ್ತು. ಮುಂಬೈಯಾನ್ ಎಂಬ ಪರ್ಷಿಯನ್ ವಶಾಶೈಲಿಯ ಬರವಣಿಗೆಯನ್ನು ಕಂಡುಹಿಡಿತಾನೆ. ತುರ್ಕಿ ಭಾಷೆಯಲ್ಲಿ ದಿವಾನ್ ಅಂತಕ್ಕಂಥ ಕವನ ಸಂಕಲನವನ್ನು ಬರೀತಾನೆ ಅಂತ. ಸೊ ಇಲ್ಲಿ ಮೊದಲನೇ ಆಯ್ಕೆ ಇದೆಯಲ್ಲ, ಈ ಕೆಳಕಂಡವುಗಳಲ್ಲಿ ಯಾವ ಅಂಶ ಬಾಬರ್ ಒಬ್ಬ ವಿದ್ವಾಂಸ ದೊರೆಯಾಗಿರಲಿಲ್ಲವೆಂದು ತಿಳಿಸುತ್ತೆ ಅಂದರೆ, ಇಲ್ಲಿ ಉತ್ತಮ ವಿದ್ಯಾವಂತ ಅಂತ ಹೇಳುವಂಥ ಒಂದು ಆಪ್ಷನ್ ಏನಿದೆ ಮೊದಲನೇದು, ಅದು ಆತ ಒಬ್ಬ ಉತ್ತಮ ವಿದ್ವಾಂಸ ದೊರೆಯಾಗಿರಲಿಲ್ಲ ಅಂತಕ್ಕಂಥ ಅದು ಹೇಳುತ್ತೆ ಅಂತ. ಸೊ ನೆಕ್ಸ್ಟು ಕ್ರಿಸ್ತಶಕ 1555ರಲ್ಲಿ ಹುಮಾಯೂನ್ ಡ್ಯಾಸ್ನಿಂದ ದೆಹಲಿಯನ್ನು ಪುನಃ ವಶಪಡಿಸಿಕೊಂಡನೆ ಅಂತ. ಸೊ ಯಾರಿಂದ? ದೆಹಲಿಯನ್ನು ಮತ್ತೆ ಅವನು 1555ರಲ್ಲಿ ಅಂದರೆ ಕ್ರಿಸ್ತಶಕ 1555ರಲ್ಲಿ ವಶಪಡಿಸ್ಕೊಳ್ತಾನೆ. ಇಸ್ಲಾಂ ಶಾ, ಮಹಮ್ಮದ್ ಆದಿಲ್ ಶಾ, ಇಬ್ರಾಹಿಂ ಶಾ ಮತ್ತು ಸಿಕಂದರ್ ಶಾ ಅಂತ ಇದೆ. ಆಪ್ಷನ್ 4 ಇದೆಯಲ್ಲ, ಸಿಕಂದರ್ ಶಾ, ಅದು ರೈಟ್ ಆನ್ಸರ್ ಆಗುತ್ತೆ. ಶೇರ್ ಶಾನು ಡ್ಯಾಸ್ನ ಆಕ್ರಮಣದ ಸಮಯದಲ್ಲಿ ಸಾಯ್ತಾನೆ ಅಂತ. ಯಾರ ಆಕ್ರಮಣದ ಸಮಯದಲ್ಲಿ ಅವನು ಮೃತನಾಗ್ತಾನೆ? ಮಾಂಡೋ, ರೈಸಿನ್, ಮಾರವಾರ ಮತ್ತು ಕಾಲಿಂಜರ್. ಆಪ್ಷನ್ 4 ಇದೆಯಲ್ಲ, ಕಾಲಿಂಜರ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಕಂಡ ಯಾವ ವಿಷಯದಲ್ಲಿ ಶೇರ್ ಶಾನನ್ನು ಅಕ್ಬರನ ಮುನ್ಸೂಚಕ ಎಂದು ಹೇಳಲಾಗುವುದು ಅಂತ. ಈ ಕೆಳಕಂಡ ಯಾವ ವಿಷಯದಲ್ಲಿ ಶೇರ್ ಶಾನನ್ನು ಅಕ್ಬರನ ಮುನ್ಸೂಚಕ ಎಂದು ಹೇಳಲಾಗುವುದು? ಸೈನ್ಯ ಸಂಘಟನೆ, ಕಂದಾಯ ಆಡಳಿತ, ರಜಪೂತ ನೀತಿ ಮತ್ತು ನಾಣ್ಯ ಸುಧಾರಣೆ. ಆಪ್ಷನ್ 1 ಇದೆಯಲ್ಲ, ಸೈನ್ಯ ಸಂಘಟನೆ ಅಂತ, ಅದು ಸರಿಯಾದ ಆಯ್ಕೆ ಆಗುತ್ತೆ. ಸೊ ಮತ್ತೊಂದು ಪ್ರಶ್ನೆ ಬರೋಣ. ಈಗ 327ನೇ ಪ್ರಶ್ನೆಯನ್ನು ಓದಲಿಕ್ಕಿಂತ ಮುಂಚೆ ದಯಮಾಡಿ ಇವತ್ತು ಯಾರೆಲ್ಲ ನೋಡ್ತಾ ಇದ್ರೋ ಆರಂಭದಲ್ಲಿ ಹೇಳಿದಾಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ನೀವು ಇಷ್ಟಪಡ್ತಕ್ಕಂಥ ಕಂಟೆಂಟನ್ನೇ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಿಮಗೆ TET ಎಕ್ಸಾಮ್ಗೆ ಪೂರಕವಾದಂಥ ಎಲ್ಲ ಅಪ್ಡೇಟ್ಸ್ ನಿಮಗೆ ಲಭ್ಯ ಆಗ್ತಾ ಇದೆ. ನಿಮ್ಮ ಟೆಲಿಗ್ರಾಮ್ ಎಜುಕೇಷನ್ ಗ್ರೂಪ್ಸ್ ಆಗಿರ್ಬೋದು, ನಿಮ್ಮ ವಾಟ್ಸಪ್ ಗ್ರೂಪ್ಸ್ ಆಗಿರ್ಬೋದು, ನಿಮ್ಮ FG ಗ್ರೂಪ್ಸ್ ಆಗಿರ್ಬೋದು, ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ಎಲ್ಲ ಗ್ರೂಪ್ಸ್ಗೂ ನಮ್ಮ ಚಾನಲ್ ಲಿಂಕ್ಸನ್ನು ಶೇರ್ ಮಾಡಿ. ಸೊ ಅದರಿಂದ ಐ ಥಿಂಕ್ ನಿಮ್ಮ ಕಡೆಯಿಂದ ನಮಗೆ ಒಂದಷ್ಟು ಕಾಂಟ್ರಿಬ್ಯೂಷನ್ ಆಗಲಿ ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ. ಅದರಿಂದ ಮತ್ತಷ್ಟು ಮೋಟಿವೇಟ್ ಆಗಿ ಇನ್ನೂ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮತ್ತೊಂದು ಪ್ರಶ್ನೆ ಈಗ, ಅಕ್ಬರನ ಪೋರ್ಚುಗೀಸ್ ವಿರೋಧಿ ನೀತಿಗೆ ಕಾರಣ ಏನು ಅಂತ. ಅಕ್ಬರನ ಪೋರ್ಚುಗೀಸ್ ವಿರೋಧಿ ನೀತಿಗೆ ಕಾರಣ ಏನು? ಅವರು ಕ್ರೂರ ಮತ್ತು ಆಕ್ರಮಣಕಾರಿ ಸಮುದ್ರಗಳರಾಗಿದ್ದರು. ಅವರು ಹಜ್ ಯಾತ್ರಿಕರನ್ನು ತೊಂದರೆಗೆ ಈಡು ಮಾಡಿದ್ದು. ಅವರು ದಕ್ಕನ್ನಿ ಸುಲ್ತಾನರೊಂದಿಗೆ ರಾಜಕೀಯ ಒಪ್ಪಂದ ಮಾಡಿಕೊಂಡದ್ದು. ಮೇಲಿನವುಗಳೆಲ್ಲವೂ ಅಂತ ಇದೆ, ಇಲ್ಲಿ ಮೇಲಿನವುಗಳೆಲ್ಲ ಅಂತ ಇದೆ. ಸೊ ಅಕ್ಬರ್ ಪೋರ್ಚುಗೀಸ್ ವಿರೋಧ ನೀತಿಗೆ ಕಾರಣ ಏನಪ್ಪ ಅಂದರೆ ಆಪ್ಷನ್ 4 ಇದೆಯಲ್ಲ, ಮೇಲಿನ ಎಲ್ಲ ಕಾರಣಗಳು ಇದಕ್ಕೆ ಆನ್ಸರ್ ಆಗುತ್ತೆ. ಕ್ರೂರ ಮತ್ತು ಆಕ್ರಮಣಕಾರಿ ಸಮುದ್ರಗಳರಾಗಿದ್ದರು, ಹಜ್ ಯಾತ್ರಿಕರನ್ನು ತೊಂದರೆಗೆ ಈಡು ಮಾಡಿದ್ದು, ದಕ್ಕನ್ನಿ ಸುಲ್ತಾನನೊಂದಿಗೆ ರಾಜಕೀಯ ಒಪ್ಪಂದ ಮಾಡಿಕೊಂಡಿದ್ದು ಈ ಅಕ್ಬರನ ಪೋರ್ಚುಗೀಸ್ ವಿರೋಧ ನೀತಿಗೆ ಕಾರಣ ಆಗುತ್ತೆ ಅಂತ ಇಷ್ಟು ಅಂಶಗಳು. ಸೊ ಅಕ್ಬರ್ ನಾಮದ ಕರ್ತೃ ಅಬುಲ್ ಫಜಲ್, ಅವನು ಯಾರಿಂದ ಕೊಲ್ಲಲ್ಪಟ್ಟ ಅಂತ. ಅಬುಲ್ ಫಜಲು ಬೀರ್ ಸಿಂಗ್ ದೇವ್ ಬುಂದೇಲಾ, ರಾಜ್ಕುಮಾರ್ ಸಲೀಮು, ರಾಜ್ಕುಮಾರ್ ದನಿಯಾಲು ಮತ್ತು ಮಾಲಿಕ್ ಅಂಬರ್ ಅಂತ ಇದೆ. ಆಪ್ಷನ್ 1 ಇದೆಯಲ್ಲ, ಬೀರ್ ಸಿಂಗ್ ದೇವ್ ಬುಂದೇಲಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಮತ್ತೊಂದು ಪ್ರಶ್ನೆ, ಬೈರಾಮ್ ಖಾನನು ಅಕ್ಬರನ ರಾಜಪ್ರತಿನಿಧಿಯಾಗಿ ಈ ಅವಧಿಯವರೆಗೆ ಇದ್ದ ಅಂತ. ಬೈರಾಮ್ ಖಾನ್ ಅಂತಕ್ಕಂಥವನು ಅಕ್ಬರನ ಒಬ್ಬ ರಾಜಪ್ರತಿನಿಧಿಯಾಗಿ ಸೊ ಎಷ್ಟು ಅವಧಿಗಳ ಕಾಲ ಇದ್ದ ಅಂತ, ಅವನು ಎಲ್ಲಿಂದ ಎಲ್ಲಿವರೆಗೆ ಅಂತ. ಸೊ ಎಲ್ಲವೂ ಕೂಡ ಕ್ರಿಸ್ತಶಕದಲ್ಲಿದೆ. 1550ರಿಂದ 55ರಿಂದ 56, 56ರಿಂದ 58, 55ರಿಂದ 58, 56ರಿಂದ 60 ಅಂತ ಇದೆ. ಬಟ್ ಕೊನೆಯ ಆಯ್ಕೆ ಇದೆಯಲ್ಲ 1556ರಿಂದ ಸುಮಾರು 1560 ತನಕ, ಅಂದರೆ 4 ವರ್ಷಗಳ ಕಾಲ ಬೈರಾಮ್ ಖಾನ್ ಅಕ್ಬರನ ರಾಜಪ್ರತಿನಿಧಿಯಾಗಿ ಅವನು ಸೇವೆಯನ್ನು ಸಲ್ಲಿಸ್ತಾನೆ ಇಲ್ಲಿ ಅವನಿಗೆ ಅಂತ. ಪ್ರಸಿದ್ಧ ಹಾಲ್ಡಿಯಾ ಘಾಟ್ ಕದನ ಯಾವಾಗ ನಡೀತು ಅಂತ ಇಲ್ಲಿ. ಸೊ ಆಪ್ಷನ್ 2 ಇದೆಯಲ್ಲ, ಕ್ರಿಸ್ತಶಕ 1576 ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಹಾಲ್ಡಿಯಾ ಘಾಟ್ ಕದನ ಯಾವಾಗ ನಡೆದಿದ್ದು ಅಂದರೆ 1576ರಲ್ಲಿ. ಸೊ ಅಕ್ಬರನು ಕಾಂದಾಹಾರ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡಿದ್ದು ಯಾವಾಗ ಅಂತ. ಅಕ್ಬರನು ಕಾಂದಾಹಾರ್ ಪ್ರಾಂತ್ಯವನ್ನು ಸೊ ಯಾವಾಗ ವಶಪಡಿಸ್ಕೊಂಡ? ದಟ್ ಈಸ್ ಯುದ್ಧದ ಮೂಲಕ, ಒಳಸಂಚಿನ ಮೂಲಕ,
ಶಾಂತಿಯುತವಾಗಿ ಮತ್ತು ಮೇಲಿನ ಯಾವುದೂ ಅಲ್ಲ ಅಂತ. ಅಕ್ಬರನು ಕಾಂದಹಾರ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡಿದ್ದು ಅಂದರೆ ಯಾವ ರೀತಿಯಾಗಿ ಅಂತ ಅರ್ಥ ಮಾಡ್ಕೊಂಡಿದ್ದಾನೆ. ಸೊ ಯುದ್ಧವನ್ನು ಮಾಡೋದ್ರ ಮುಖಾಂತರವಾಗಿ ವಶಪಡಿಸ್ಕೊಂಡೋ, ಸಂಚು ಮಾಡೋದ್ರ ಮುಖಾಂತರವಾಗಿನೋ, ಅಥವಾ ಶಾಂತಿಯುತವಾಗಿ ವಶಪಡಿಸ್ಕೊಂಡೋ, ಮೇಲಿನ ಯಾವುದೂ ಅಲ್ವ ಅಂತ ಹೇಳ್ಬೇಕೀಗ. ಆಪ್ಷನ್ ಸಿ 3 ಇದೆಯಲ್ಲ, ಪೀಸ್ಫುಲಿ ಅಂದರೆ ಶಾಂತಿಯುತವಾಗಿ ಆ ಕಾಂದಹಾರ್ ಪ್ರಾಂತ್ಯವನ್ನು ಅಕ್ಬರು ಇಲ್ಲಿ ವಶಪಡಿಸ್ಕೊಳ್ತಾನೆ, ಯಾವುದೇ ಯುದ್ಧವನ್ನು ಡಿಕ್ಲೇರ್ ಮಾಡಿದೆ ಅಂತ. ಮೊಘಲ್ ಸಾಮ್ರಾಜ್ಯವನ್ನು ಪ್ರಥಮ ಬಾರಿಗೆ ಪ್ರಾಂತ್ಯಗಳಾಗಿ ವಿಭಾಗ ಮಾಡಿದಂಥ ದೊರೆ ಯಾರು ಅಂತ. ಬಾಬರು, ಹುಮಾಯೂನು, ಜಹಾಂಗೀರು, ಅಕ್ಬರ್ ಅಂತಕ್ಕಂಥ ಹೇಳಿಕೆ ಇದೆ. ಅದರಲ್ಲಿ 4ನೇ ಆಪ್ಷನ್ ಇದೆಯಲ್ಲ ಅಕ್ಬರು, ಅದು ರೈಟ್ ಆನ್ಸರ್ ಆಗುತ್ತೆ. ಫಾರ್ ದ ವೆರಿ ಫಸ್ಟ್ ಟೈಮು ಅಕ್ಬರು ಮೊಘಲ್ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ಡಿವೈಡ್ ಮಾಡ್ತಾನೆ. ಸೊ ಮನ್ಸಬ್ಬನ್ನು ಈ ಕೆಳಗಿನವರಿಗೆ ನೀಡಲಾಗ್ತಿತ್ತು ಅಂತ. ಈ ಮನ್ಸಬ್ಬನ್ನು ಯಾರು ಕೊಡ್ತಾಯಿದ್ರು ಅಂತ. ಸೊ ಆ ಒಂದು ಕಾಲಘಟ್ಟದಲ್ಲಿ 4 ಆಯ್ಕೆ ಇದೆ, ಕ್ವಿಕ್ಕಾಗಿ ಓದ್ಬಿಡೋಣ ಈಗ. ಕೇವಲ ನೊಬೆಲ್ರಿಗೆ, ಕೇವಲ ಸೈನಿಕರಿಗೆ, ರಾಜ್ಯದ ಎಲ್ಲ ಅಧಿಕಾರಿಗಳಿಗೆ, ಸಾಮ್ರಾಟ್ ಯಾವ ನೊಬೆಲ್ ಮತ್ತು ಅಧಿಕಾರಿಗಳನ್ನು ಗೌರವಿಸಲು ಇಚ್ಛಿಸುವನೋ ಅವರಿಗೆ ಅಂತ. ಸೊ ಆಪ್ಷನ್ 3 ಇದೆಯಲ್ಲ, ರಾಜ್ಯದ ಎಲ್ಲ ಅಧಿಕಾರಿಗೂ ಕೂಡ ಆ ಮನ್ಸಬ್ಬನ್ನು ಕೊಡಲಾಗ್ತಾ ಇತ್ತು ಅಂತ. ಸೊ 334ನೇ ಪ್ರಶ್ನೆ ಈಗ. ಯಾವ ಮೊಘಲ್ ದೊರೆಯ ಕಾಲದಲ್ಲಿ ಮೇವಾರ ಮೊಘಲರ ಅಧಿಕಾರವನ್ನು ಒಪ್ಕೊಳ್ತು ಅಂತ. ಯಾವ ಮೊಘಲ್ ದೊರೆಯ ಕಾಲದಲ್ಲಿ ಮೇವಾರ ಮೊಘಲರ ಅಧಿಕಾರವನ್ನು ಒಪ್ಪಿಕೊಂಡಿತ್ತು. ಅಕ್ಬರ್, ಜಹಾಂಗೀರ್, ಶಹಜಹಾನ್, ಔರಂಗಜೇಬು. ಅಕ್ಬರು, ಜಹಾಂಗೀರು, ಶಹಜಹಾನು, ಔರಂಗಜೇಬು. ಆಪ್ಷನ್ ಸೆಕೆಂಡ್ ಇದೆಯಲ್ಲ ಜಹಾಂಗೀರು, ಅದು ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಕಂಡ ಯಾವ ಬೆಳೆಯ ಪರಿಚಯ ಮೊಘಲರ ಕೃಷಿಯಲ್ಲಿ ಅಸಾಧಾರಣ ಬದಲಾವಣೆ ತಂದಿತು ಅಂತ. ಈ ಕೆಳಕಂಡ ಯಾವ ಬೆಳೆಯ ಪರಿಚಯ ಮೊಘಲರ ಕೃಷಿಯಲ್ಲಿ ಅಸಾಧಾರಣ ಬದಲಾವಣೆ ತಂತು ಅಂತ. ಚಹಾ, ತಂಬಾಕು, ಇಂಡಿಗೋ, ಆಲೂಗೆಡ್ಡೆ. ಆಪ್ಷನ್ ಸೆಕೆಂಡ್ ಇದೆಯಲ್ಲ ತಂಬಾಕು, ಅದು ರೈಟ್ ಆನ್ಸರ್ ಆಗುತ್ತೆ. ಜಪ್ತಿ ಪದ್ಧತಿಯಲ್ಲಿ ಅತಿ ಫಲವತ್ತಾದ ಭೂಮಿ ಅಂದರೆ ಯಾವುದು ಅಂತ. ಜಪ್ತಿ ಪದ್ಧತಿಯಲ್ಲಿ ಅತಿ ಫಲವತ್ತಾದ ಭೂಮಿ ಅಂದರೆ ಪೋಲಾಜ್, ಪರೌಟಿ, ಚಚಾರ್, ಬಂಜರ್ ಅಂತ. ಆಪ್ಷನ್ 1 ಇದೆಯಲ್ಲ ಪೋಲಾಜು, ಅದು ರೈಟ್ ಆನ್ಸರ್ ಆಗುತ್ತೆ. ಅಕ್ಬರನು ಇಬಾದತ್ ಖಾನನ್ನು ನಿರ್ಮಾಣ ಮಾಡಿದಂಥ ಉದ್ದೇಶ ಏನು ಅಂತ. ಅಕ್ಬರನು ಇಬಾದತ್ ಖಾನನ್ನು ನಿರ್ಮಾಣ ಮಾಡಿದಂಥ ಉದ್ದೇಶ ಮುಸಲ್ಮಾನರ ಪ್ರಾರ್ಥನೆಗೆ, ಹಲವು ಮುಸಲ್ಮಾನ ಪಂಥೀಯರ ಧಾರ್ಮಿಕ ಚರ್ಚೆಗೆ, ಹಲವು ಧರ್ಮಗಳ ಜನರು ಧಾರ್ಮಿಕ ಚರ್ಚೆಯನ್ನು ನಡೆಸಲಿಕ್ಕೆ, ಮೇಲಿನ ಯಾವುದೂ ಅಲ್ಲ ಅಂತಿದೆ. ಬಟ್ ಆಪ್ಷನ್ 3 ಇದೆಯಲ್ಲ, ಅಕ್ಬರನು ಇಬಾದತ್ ಖಾನನ್ನು ನಿರ್ಮಾಣ ಮಾಡಿದಂಥ ಉದ್ದೇಶ ಏನಪ್ಪ ಅಂದರೆ ಹಲವು ಧರ್ಮಗಳ ಜನರು ಧಾರ್ಮಿಕ ಚರ್ಚೆ ನಡೆಸಲಿಕ್ಕೆ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಔರಂಗಜೇಬ್ನ ಆಜ್ಞೆಯಂತೆ ಕೊಲ್ಲಲಾದ ಸಿಖ್ರ 9ನೇ ಗುರು ಯಾರು ಅಂತ. ಔರಂಗಜೇಬ್ನ ಅವನು ಯಾವಾಗ ಆರ್ಡರ್ ಮಾಡ್ತಾನೋ ಅವಾಗ ಏನಾಗುತ್ತೆ, ಒಬ್ಬ ಸಿಖ್ರ 9ನೇ ಗುರು ಕೊಲೆಯಾಗ್ತಾನೆ ಅಂತ. ಸೊ ಯಾರು ಅಂತ ಆತ. ಅರ್ಜುನ್ ದೇವು, ಅಮರ್ದಾಸು, ಹರ್ಗೋವಿಂದು, ತೇಜ್ ಬಹದ್ದೂರು. ಆಯ್ಕೆ 4 ಇದೆಯಲ್ಲ, ತೇಜ್ ಬಹದ್ದೂರು, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಮತ್ತೊಂದು ಪ್ರಶ್ನೆಗಳು ಈಗ ನೋಡೋಣ ಈಗ ಯಾವುದಿದೆ ಅಂತ. ಇಲ್ಲಿ 39ನೇ ಪ್ರಶ್ನೆ ಈಗ. ಈ ಕೆಳಗಿನವುಗಳಲ್ಲಿ ಯಾವುದು ಔರಂಗಜೇಬ್ನ ಧಾರ್ಮಿಕ ನೀತಿಯ ಪರಿಣಾಮವಾಗಿರಲಿಲ್ಲ ಅಂತ. ಔರಂಗಜೇಬ್ನ ಧಾರ್ಮಿಕ ನೀತಿಯ ಪರಿಣಾಮವಾಗಿರಲಿಲ್ಲ, ಅದನ್ನು ಆಯ್ಕೆ ಮಾಡಬೇಕು. ಇದು ಸಾಮ್ರಾಜ್ಯದ ಆರ್ಥಿಕತೆಯನ್ನು ಹದಗೆಡಿಸ್ತು. ಔರಂಗಜೇಬನ ಕಾಲದಲ್ಲಿ ಅನೇಕ ದಂಗೆಗಳು ಉಂಟಾಗ್ತವೆ. ಇದರಿಂದ ರಜಪೂತರ ಬೆಂಬಲ ಕಳೆದುಕೊಂಡನು. ಸಿಖ್ ಧರ್ಮದ ಉದಯಕ್ಕೆ ಕಾರಣವಾಯಿತು ಅಂತ. ಸೊ ಔರಂಗಜೇಬನ ಧಾರ್ಮಿಕ ನೀತಿಯ ಪರಿಣಾಮವಾಗಿರಲಿಲ್ಲ ಅಂದರೆ ಈ ಸಿಖ್ ಧರ್ಮದ ಒಂದು ಉದಯಕ್ಕೆ ಕಾರಣವಾಯಿತು ಅಂತಿಲ್ಲ, ಅದು ಬಂದುಬಿಟ್ಟು ಅದು ಯಾವುದೇ ರೀತಿಯ ಧಾರ್ಮಿಕ ನೀತಿಯ ಪರಿಣಾಮವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಆರ್ಥಿಕ ಇದಕ್ಕೆ ಆಪ್ಷನ್ 4 ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಬಾಬರ್ನ ನಂತರ ಮಧ್ಯ ಏಷ್ಯಾವನ್ನು ಆಕ್ರಮಿಸಲಿಕ್ಕೆ ಪ್ರಯತ್ನ ಮಾಡಿದಂಥ ಮೊದಲ ಮೊಘಲ್ ದೊರೆ ಯಾರು ಅಂತ. ಸೊ ಬಾಬರ್ ನಂತರ ಮಧ್ಯ ಏಷ್ಯಾವನ್ನು ಆಕ್ರಮಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ಮೊದಲ ಮೊಘಲ್ ದೊರೆ ಅಕ್ಬರು, ಜಹಾಂಗೀರು, ಶಹಜಹಾನು ಮತ್ತು ಔರಂಗಜೇಬ್ ಅಂತ ಇದೆ. ಆಪ್ಷನ್ 3 ಇದೆಯಲ್ಲ ಶಹಜಹಾನು, ಅದು ರೈಟ್ ಆನ್ಸರ್ ಆಗುತ್ತೆ. ಮೊಘಲರ ಕಾಲದ ಭಾರತದಲ್ಲಿ ಅತಿ ಪ್ರಮುಖ ಉದ್ದಿಮೆ ಇದಾಗಿತ್ತು ಅಂತ. ಮೊಘಲರ ಕಾಲದ ಭಾರತದಲ್ಲಿ ಅತಿ ಪ್ರಮುಖ ಉದ್ದಿಮೆ ಯಾವುದಪ್ಪ ಅಂದರೆ ಹತ್ತಿ ಬಟ್ಟೆ ಉದ್ಯಮ, ದಂತದ ವಸ್ತುಗಳ ತಯಾರಿಕೆ, ಮುತ್ತಿನ ಉತ್ಪಾದನೆ, ರೇಷ್ಮೆ ಮತ್ತು ಹತ್ತಿ ಬಟ್ಟೆ ತಯಾರಿಕೆ ಅಂತ ಇದೆ. ಇಲ್ಲಿ ಆಪ್ಷನ್ 1 ಇದೆಯಲ್ಲ ಹತ್ತಿ ಬಟ್ಟೆ ಉದ್ಯಮ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಇನಾಮ್ ಭೂಮಿಯನ್ನು ಡ್ಯಾಸ್ರಿಗೆ ನೀಡಲಾಗಿತ್ತು ಅಂತ. ನೊಬೆಲ್ರಿಗೆ, ಮನ್ಸಬ್ದಾರರಿಗೆ, ವಂಶ ಪಾರಂಪರ್ಯವಾಗಿ ಕಂದಾಯ ವಸೂಲಿ ಮಾಡುವವರಿಗೆ, ವಿದ್ವಾಂಸರು ಮತ್ತು ಧಾರ್ಮಿಕ ವ್ಯಕ್ತಿಗಳಿಗೆ ಅಂತ ಇದೆ ಇಲ್ಲಿ. ಸೊ ಆಪ್ಷನ್ 4 ಇದೆಯಲ್ಲ ವಿದ್ವಾಂಸರು ಮತ್ತು ಧಾರ್ಮಿಕ ವ್ಯಕ್ತಿಗಳಿಗೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 343ನೇ ಪ್ರಶ್ನೆ ನೋಡೋಣ ಈಗ. ಔರಂಗಜೇಬ್ನ ಕಾಲದಲ್ಲಿ ಈ ಕೆಳಕಂಡ ಯಾವ ಭವನ ನಿರ್ಮಾಣವಾಗಲಿಲ್ಲ ಅಂತ. ಅಂದರೆ ಅವನ ಒಂದು ಅಧಿಕಾರ ಅಥವಾ ಆಡಳಿತಾವಧಿಯಲ್ಲಿ ಸೊ ಯಾವ ಒಂದು ಭವನ ನಿರ್ಮಾಣವಾಗಲಿಲ್ಲ ಅಂತ. 4 ಆಯ್ಕೆ ಇದೆ, ಅದರಲ್ಲಿ ಯಾವ ಭವನ ಅಥವಾ ಮಸೀದಿ ನಿರ್ಮಾಣ ಆಗಲಿಲ್ಲ ಅಂತ ಹೇಳಬೇಕೀಗ ನಾವು. ಕೆಂಪುಕೋಟೆಯಲ್ಲಿನ ಮೋತಿ ಮಸೀದಿ, ಆಗ್ರಾದಲ್ಲಿನ ಶಹಜಹಾನ್ ಮಸೀದಿ, ಔರಂಗಾಬಾದ್ನಲ್ಲಿ ಆತನ ರಾಣಿ ರಾಜಿಯಾ ಉದ್ ದುರಾನಿಯ ಸಮಾಧಿ, ಲಾಹೋರ್ನ ಬಾದ್ಶಾನ ಮಸೀದಿ ಅಂತ ಇದೆ ಇಲ್ಲಿ. ಆಪ್ಷನ್ 2 ಇದೆಯಲ್ಲ, ಇವನ ಅಧಿಕಾರ ಅಥವಾ ಆಡಳಿತಾವಧಿಯಲ್ಲಿ ಆಗ್ರಾದಲ್ಲಿನ ಶಹಜಹಾನ್ ಸಮಾಧಿ ನಿರ್ಮಾಣವಾಗಲಿಲ್ಲ ಅಂತ. ಆ್ಯಕ್ಚುಲಿ ನಿರ್ಮಾಣ ಆಗಬೇಕಿತ್ತು, ಅದು ಆಗಲ್ಲ ಅದು ಅಂತ. ಸೊ ನೆಕ್ಸ್ಟು ತಾನ್ಸೇನು ಒಬ್ಬ ಸಂಗೀತ ದೊರೆ ಅಂತ ಕರಿಬೋದು ಬೇಕಾರೆ ಅವನ್ನ. ಅಷ್ಟು ಸಂಗೀತದಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದ್ದವನು ತಾನ್ಸೇನ್ ಅಂತಕ್ಕಂಥವನು. ಆ ತಾನ್ಸೇನ್ನ ಪ್ರಸಿದ್ಧ ಗುರು ಯಾರು ಅಂತ ಇಲ್ಲಿ ಲಾಲ್ ಕುಲ್ವಂತು, ಮಿಯಾನ್ ಲಾಲು, ಸ್ವಾಮಿ ಹರಿದಾಸು, ಮಹಮ್ಮದ್ ಗೌಸ್ ಅಂತ ಇದೆ. ಆಪ್ಷನ್ 3 ಇದೆಯಲ್ಲ ಇಲ್ಲಿ ಸ್ವಾಮಿ ಹರಿದಾಸ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಇದು ತಾನ್ಸೇನ್ನ ಗುರು ಅವರು ಸ್ವಾಮಿ ಹರಿದಾಸ್ ಅಂತಕ್ಕಂಥವ್ರು. ಯಾವ ಮೊಘಲ್ ಸುಲ್ತಾನ್ ಹಲವು ಹಿಂದಿ ಹಾಡುಗಳನ್ನು ರಚನೆ ಮಾಡ್ದ ಅಂತ. ನೋಡಿ ಯಾರದು ಮೊಘಲ್ ಸುಲ್ತಾನ ಹಿಂದಿ ಹಾಡುಗಳನ್ನು ರಚನೆ ಮಾಡಿದ್ದು ಅಂದರೆ ಹಲವಾರು ಹಿಂದಿ ಹಾಡುಗಳನ್ನು.
ಬಾಬರು, ಹುಮಾಯೂನು, ಅಕ್ಬರು, ಜಹಾಂಗೀರು. ಸೊ ಆಯ್ಕೆ 4 ಇದೆಯಲ್ಲ ಇಲ್ಲಿ, ಜಹಾಂಗೀರ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ರಾಜಕುಮಾರ ದಾರಾಶುಕನು ಪ್ರಸಿದ್ಧ ವಿದ್ವಾಂಸನಾಗಿದ್ದನು. ಈ ಕೆಳಗಿನ ಯಾವ ಸಂಸ್ಕೃತ ಕೃತಿಯು ಆತನ ಪ್ರೋತ್ಸಾಹದಲ್ಲಿ ಪರ್ಷಿಯನ್ ಭಾಷೆಗೆ ಭಾಷಾಂತರಗೊಳ್ಳಲಿಲ್ಲ ಅಂತ. ರಾಜಕುಮಾರ ದಾರಾಶುಕನು ಪ್ರಸಿದ್ಧ ವಿದ್ವಾಂಸನಾಗಿದ್ದನು. ಈ ಕೆಳಗಿನ ಯಾವ ಸಂಸ್ಕೃತ ಕೃತಿಯು ಆತನ ಪ್ರೋತ್ಸಾಹದಲ್ಲಿ ಪರ್ಷಿಯನ್ ಭಾಷೆಗೆ ಭಾಷಾಂತರಗೊಳ್ಳಿಲ್ಲ ಅಂತ. ಉಪನಿಷತ್ತುಗಳು, ಭಗವದ್ಗೀತೆ, ಯೋಗ ವಸಿಷ್ಠ ಮತ್ತು ಭಗವತ್ ಪುರಾಣ ಅಂತಿದೆ. ಆಯ್ಕೆ 4 ಇದೆಯಲ್ಲ, ಭಗವತ್ ಪುರಾಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಲಾಹೋರ್ನ ಶಾಲಿಮಾರ್ ಉದ್ಯಾನವನವನ್ನು ಯಾರು ನಿರ್ಮಾಣ ಮಾಡ್ತಾರೆ ಅಂತ. ಲಾಹೋರ್ನಲ್ಲಿರ್ತಕ್ಕಂಥ ಈ ಶಾಲಿಮಾರ್ ಅಂತಕ್ಕಂಥ ಉದ್ಯಾನವನವನ್ನು ಯಾರು ನಿರ್ಮಾಣ ಮಾಡ್ತಾರೆ ಅಂತ. ಅಕ್ಬರು, ಜಹಾಂಗೀರು, ಶಹಜಹಾನು, ಔರಂಗಜೇಬ್ ಅಂತ ಇದೆ. ಆಪ್ಷನ್ 3 ಇದೆಯಲ್ಲ, ಶಹಜಹಾನ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಮೊಘಲರ ಆಸ್ಥಾನದಲ್ಲಿದ್ದ ಯಾವ ಉದಾರ ಅಡಚಣೆಗಳನ್ನು ಔರಂಗಜೇಬ್ ರದ್ದು ಮಾಡ್ತಾನೆ ಅಂತ. ಮೊಘಲರ ಆಸ್ಥಾನದಲ್ಲಿದ್ದಂಥ ಯಾವ ಉದಾರ ಆಚರಣೆಗಳನ್ನು ಔರಂಗಜೇಬು ರದ್ದು ಮಾಡ್ತಾನೆ. ಮೊದಲು ಓದ್ಬಿಡ್ತೀನಿ ನಾನು. ಪರ್ಷಿಯನ್ ಹೊಸ ವರ್ಷದ ದಿನದ ಆಚರಣೆ ಅಂತ ಸೌರೋಜ್ ಅಂತ ಹೇಳ್ತಾರೆ. ಅದನ್ನು ನೋಡಿ, ನಿಮಗೆ ಟಿ ಕೇಳ್ಬೋದು, ಸೌರೋಜ್ ಅಂತ ಉಟ್ಬಿಡ್ತಾರೆ ಅಷ್ಟೇ, ಇನ್ನೇನು ಹೇಳಲ್ಲ ಅವರು. ಅದು ಏನು ಅಂತ ನೀವು ಆಯ್ಕೆ ಮಾಡಬೇಕು. ಸೌರೋಜ್ ಅಂದರೆ ಏನು ಅಂದರೆ ಪರ್ಷಿಯನ್ ಹೊಸ ವರ್ಷದ ದಿನದ ಆಚರಣೆ ಅಂತ. ಅದಾದಮೇಲೆ ಮತ್ತೊಂದು ಉದಾರ ಆಚರಣೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಸಾಮ್ರಾಟನ ಪ್ರಜಾದರ್ಶನ ನೀಡುತ್ತಿದ್ದದ್ದು ಅಂತ. ಅದನ್ನು ಜರೂಕ ದರ್ಶನ ಅಂತ ಹೇಳ್ತಾರೆ. ಹಿಂದೂ ರಾಜರ ಹಣೆಯ ಮೇಲೆ ಸಾಮ್ರಾಟ ತಿಲಕವನ್ನು ಇಡುವುದು, ಮೇಲಿನವುಗಳೆಲ್ಲವೂ ಅಂತ ಇದೆ ಇಲ್ಲಿ. ಸೊ ಇದಕ್ಕೆ ಆಪ್ಷನ್ 4 ಇದೆಯಲ್ಲ. ಸೊ ಮೊಘಲರ ಆಸ್ಥಾನದಲ್ಲಿದ್ದ ಯಾವ ಉದಾರ ಆಚರಣೆಯನ್ನು ಔರಂಗಜೇಬ್ ರದ್ದು ಮಾಡ್ತಾನೆ ಅಂದರೆ ಮೇಲಿನ ಎಲ್ಲ ಆಚರಣೆಗಳನ್ನು ರದ್ದು ಮಾಡಿಬಿಡ್ತಾನೆ ಅವನು ಅಂತ. ಮೊದಲನೇದು ಬಂದು ಸೌರೋಜ್, ಅದು ರದ್ದು ಮಾಡ್ತಾರೆ. ಜರೂಕ ದರ್ಶನವನ್ನು ರದ್ದು ಮಾಡ್ತಾರೆ. ಹಿಂದೂ ರಾಜರ ಹಣೆಯ ಮೇಲೆ ಸಾಮ್ರಾಟ ತಿಲಕವನ್ನು ಇಡುವುದು ಕೂಡ, ಅದನ್ನು ಕೂಡ ಇಲ್ಲಿ ರದ್ದು ಮಾಡಿಬಿಡ್ತಾರೆ ಅಂತ. ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಈಗ. ವಿಲ್ ಗೋ ಫಾರ್ವರ್ಡ್. ಬಹದ್ದೂರ್ ಶಾ ಅಂತಕ್ಕಂಥ ಬಿರುದನ್ನು ಪಡೆದು ಸಿಂಹಾಸನಾರೋಹಣ ಮಾಡಿದಂಥ ಔರಂಗಜೇಬ್ನ ಪುತ್ರ ಯಾರು ಅಂತ. ನೋಡಿ, 2 ಆನ್ಸರ್ ಗೊತ್ತಾಗುತ್ತೆ ನಿಮಗೆ. ಒಂದು ಔರಂಗಜೇಬ್ನ ಪುತ್ರ ಅಂತ ಯಾರು ಅಂತ ಗೊತ್ತಾಗುತ್ತೆ. ಔರಂಗಜೇಬ್ನ ಪುತ್ರನಿಗಿದ್ದಂಥ ಬಹದ್ದೂರ್ ಶಾ ಆ ಬಿರುದು ಅದು ಗೊತ್ತಾಗ್ಬಿಡುತ್ತೆ ನಿಮಗೆ. ಈಗ ಅದ್ರ ನೇಮ್ ಗೊತ್ತಾಗಬೇಕು, ಔರಂಗಜೇಬ್ನ ಪುತ್ರನ ಹೆಸರೇನು ಅಂತ. ಅಕ್ಬರು, ಮೊಹಮ್ಮದ್ ಆಜಮು, ಮುಜ್ಜಾಮು ಮತ್ತು ಕಾಂಬಕ್ ಶಾ ಅಂತ. ನೋಡಿ, ಮುಜ್ಜಾಮ್ ಅಂತ ಇದೆಯಲ್ಲ, ಈತ ಔರಂಗಜೇಬನ ಪುತ್ರ. ಇವನಿಗಿದ್ದಂಥ ಬಿರುದು ಯಾವುದಪ್ಪ ಅಂದರೆ ಬಹದ್ದೂರ್ ಶಾ ಅಂತ. ಆ ಒಂದು ಬಿರುದಿನ ಜೊತೆಗೆ ಅವನು ಸಿಂಹಾಸನಾರೋಹಣವನ್ನು ಮಾಡ್ತಾನೆ ಅಂತ. ಶ್ರೇಷ್ಠಿನ್ ಅಂತಕ್ಕಂಥ ಪದವನ್ನು ಬಳಸುತ್ತಿದ್ದದ್ದು ಯಾರಿಗೆ ಅಂತ. ಸೊ ಶ್ರೇಷ್ಠಿನ್ ಅಂತಕ್ಕಂಥ ವರ್ಡನ್ನು ಯಾರಿಗೆ ಬಳಸ್ತಾ ಇದ್ರು? ಗಿಲ್ಡ್ಗಳ ಅಧ್ಯಕ್ಷರಿಗೆ, ವಾಣಿಜ್ಯ ಬಂಡವಾಳಗಾರರಿಗೆ, ಹಣ ವರ್ಗಾವಣೆಗಾರರಿಗೆ, ದೊಡ್ಡ ವ್ಯಾಪಾರಿಗಳಿಗೆ ಅಂತ ಇದೆ. ಆಪ್ಷನ್ 2 ಇದೆಯಲ್ಲ, ವಾಣಿಜ್ಯ ಬಂಡವಾಳಗಾರರಿಗೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಶಹಜಹಾನ್ನ ಕಾಲದ ಮೊಘಲ್ ಭಾರತದಲ್ಲಿ ಸಾರ್ವಜನಿಕ ಭದ್ರತೆಯ ಬಗ್ಗೆ ಮಾಹಿತಿ ನೀಡಿದಂಥ ವಿದೇಶಿ ಯಾರು ಅಂತ. ಶಹಜಹಾನ್ ಕಾಲದಲ್ಲಿ ಮೊಘಲ್ ಭಾರತದಲ್ಲಿ ಸಾರ್ವಜನಿಕ ಭದ್ರತೆಯ ಬಗ್ಗೆ ಮಾಹಿತಿ ನೀಡಿದಂಥ ಒಬ್ಬ ವಿದೇಶಿಯ ಯಾರು ಅಂತ. ಸೊ ವಿಲಿಯಂ ಫಿಂಚು, ನಿಕೋಲಾಸ್ ವಿಥಿಂಗ್ಟನ್, ಪೀಟರ್ ಮಂಡಿ, ವಿಲಿಯಮ್ಸ್ ಹಾಕಿನ್ಸ್ ಅಂತ ಇದೆ. ಆಪ್ಷನ್ 3 ಇದೆಯಲ್ಲ, ಪೀಟರ್ ಮಂಡಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಈತ ಒಬ್ಬ ವಿದೇಶಿಯ ಪ್ರವಾಸಿಗ ಈತ. ಶಹಜಹಾನ್ ಕಾಲದಲ್ಲಿ ಮೊಘಲ್ ಭಾರತದಲ್ಲಿ ಸಾರ್ವಜನಿಕ ಭದ್ರತೆಯ ಬಗ್ಗೆ ಆತ ಪರಿಪೂರ್ಣವಾದ ಮಾಹಿತಿಯನ್ನು ನೀಡ್ತಾನೆ ಅಂತ, ಪೀಟರ್ ಮಂಡಿ ಅಂತಕ್ಕಂಥವನು. ಈ ಕೆಳಕಂಡ ಯಾರ ಸಹಾಯದಿಂದ ಫರೂಕ್ ಶಿಯಾರ್ನು ಜಹಾಂದರ್ ಶಾನನ್ನ ಸಿಂಹಾಸನದಿಂದ ಕಿತ್ತೊಗೆದು ಅಧಿಕಾರಕ್ಕೆ ಬಂದ ಅಂತ. ಸೊ ಯಾರು ಹೆಲ್ಪ್ ಮಾಡಿದ್ದೀವಿ ಅಂತ ಇವನಿಗೆ? ಚಿನ್ ಕುಲಿ ಖಾನ್, ಸಹ್ಯದ್ ಸಹೋದರರು, ಮಹಮ್ಮದ್ ಅಮೀನ್ ಖಾನ್, ಕಾಜಿ ಉದ್ವಿನ್ ಫಿರೋಜ್ ಜಂಗ್ ಅಂತ. ಆಪ್ಷನ್ 3 ಇದೆಯಲ್ಲ, ಮಹಮ್ಮದ್ ಅಮೀನ್ ಖಾನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. 353ನೇ ಪ್ರಶ್ನೆ ಬರೋಣ ಈಗ. 3ನೇ ಪಾಣಿಪತ್ ಕದನದ ನಂತರ ಭಾರತವನ್ನು ಬಿಡುವ ಮೊದಲು ಅಹಮದ್ ಶಾ ಅಬ್ದಾಲಿ ಯಾರನ್ನ ಭಾರತದ ಸಾಮ್ರಾಟನೆಂದು ಘೋಷಣೆ ಮಾಡ್ದ ಅಂತ. 2ನೇ ಆಲಂಗೀರ್, 3ನೇ ಶಹಜಹಾನ್, 2ನೇ ಶಾ ಆಲಂ, 3ನೇ ಅಕ್ಬರ್ ಅಂತ ಇದೆ. ಸೊ ಆಯ್ಕೆ 3 ಇದೆಯಲ್ಲ, ಅದು ಸರಿಯಾದಂಥ ಉತ್ತರ ಆಗುತ್ತೆ ಈ 353ನೇ ಪ್ರಶ್ನೆಗೆ. ಸೊ ಮುಂದಿನ ಪ್ರಶ್ನೆ ನೋಡೋಣ ಈಗ. 3ನೇ ಪಾಣಿಪಟ್ ಯುದ್ಧದ ಸಮಯದಲ್ಲಿದ್ದ ಮೊಘಲ್ ಸಾಮ್ರಾಟ ಯಾರು ಅಂತ. 2ನೇ ಶಹಜಹಾನ್, 2ನೇ ಆಲಂಗೀರ್, ಶಾ ಆಲಂ ಮತ್ತು ಅಹಮದ್ ಶಾ ಅಂತ ಇದೆ. ಸೊ ಆಯ್ಕೆ 1 ಇದೆಯಲ್ಲ, 2ನೇ ಶಹಜಹಾನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 355ನೇ ಪ್ರಶ್ನೆ ಬರೋಣ ಈಗ. ದೆಹಲಿ ಸುಲ್ತಾನರ ಹಿಡಿತದಿಂದ ಬಂಗಾಳ ಆಗಾಗ್ಗೆ ಸ್ವತಂತ್ರವಾಗ್ತಾ ಇತ್ತು ಅಂತ. ದೆಹಲಿ ಸುಲ್ತಾನರ ಹಿಡಿತದಿಂದ ಬಂಗಾಳ ಅವಾಗವಾಗ ಅದು ಫ್ರೀಡಮ್ ಆಗ್ತಾ ಇತ್ತು. ಈ ಕೆಳಗಿನವುಗಳಲ್ಲಿ ಯಾವುದು ಇದಕ್ಕೆ ಸರಿಯಾದ ಕಾರಣವಾಗಿರಲಿಲ್ಲ ಅಂತ. ಇದಕ್ಕೆ ಸೂಕ್ತವಾದ ರೀಸನ್ ಯಾವುದಲ್ಲ ಅಂತ ಹೇಳಬೇಕು ಈಗ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 4 ಆಯ್ಕೆಗಳನ್ನು, ಇಲ್ಲಿ ಓದ್ಬಿಡ್ತೀನಿ ನಾನು. ದೆಹಲಿಯಿಂದ ದೂರವಿದ್ದುದು, ಹೆಚ್ಚಿನ ಜನಸಂಖ್ಯೆ ಹೊಂದಿದ್ದರಿಂದ ಬಂಗಾಳಕ್ಕೆ ಸಂಪರ್ಕ ಹೊಂದಲು ಜಲಮಾರ್ಗವನ್ನು ಅವಲಂಬಿಸಬೇಕಾಗಿತ್ತು, ತುರ್ಕಿ ಸುಲ್ತಾನರಿಗೆ ಇದರ ಬಳಕೆ ತಿಳಿದಿರಲಿಲ್ಲ. ಸೊ ಅದನ್ನು ಬಿಟ್ಟರೆ ಇನ್ನು ಮತ್ತೊಂದು, ಅಗಾಧ ಸಂಪತ್ತು, ಅಲ್ಲಿನ ಪ್ರಾಂತ್ಯಾಧಿಕಾರಿಗಳು ಕೇಂದ್ರಾಡಳಿತ ವಿರುದ್ಧ ದಂಗೆಯೇಳಲು ಪ್ರಚೋದನೆ ಮಾಡ್ತು ಅಂತ. ನೋಡಿ, ಆಪ್ಷನ್ 2 ಇದೆಯಲ್ಲ, ಹೆಚ್ಚಿನ ಜನಸಂಖ್ಯೆ ಹೊಂದಿದ್ದರಿಂದ ಅಂತ, ಆಯ್ಕೆ 2 ಅದು ಸರಿಯಾದ ಉತ್ತರ ಆಗುತ್ತೆ. ಒರಿಸ್ಸಾದ ಗಜಪತಿ ಮನೆತನದ ಸಂಸ್ಥಾಪಕ ಯಾರು ಅಂತ. ಒರಿಸ್ಸಾದ ಗಜಪತಿ ಮನೆತನದ ಸಂಸ್ಥಾಪಕ ಯಾರು? 1ನೇ ನರಸಿಂಹ, ಕವಿಲೇಂದ್ರ, ಪುರುಷೋತ್ತಮ ಮತ್ತು ಪ್ರತಾಪರುದ್ರ ಅಂತ. ಆಪ್ಷನ್ 2 ಇದೆಯಲ್ಲ, ಕವಿಲೇಂದ್ರ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಈ ಕೆಳಕಂಡ ಯಾವ ದೊರೆಯ ಕಾಲದಲ್ಲಿ ಒರಿಸ್ಸಾ ರಾಜ್ಯ ಗಂಗಾ ನದಿಯಿಂದ ಕಾವೇರಿ ನದಿಯವರೆಗೂ ವಿಸ್ತರಿಸಿತ್ತು ಅಂತ. ಈ ಕೆಳಕಂಡ ಯಾವ ದೊರೆಯ ಕಾಲದಲ್ಲಿ ಒರಿಸ್ಸಾ ರಾಜ್ಯ ಗಂಗಾ ನದಿಯಿಂದ ಕಾವೇರಿ ನದಿಯವರೆಗೂ ವಿಸ್ತರಿಸಿತ್ತು ಅಂತ. 1ನೇ ನರಸಿಂಹ, ಕವಿಲೇಂದ್ರ, ಪ್ರತಾಪರುದ್ರ ಮತ್ತು ಗೋವಿಂದ ಅಂತ.
ಆಯ್ಕೆ ಎರಡಿದೆಯಲ್ಲ ಕವಿಲೇಂದ್ರ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಸೊ ನೆಕ್ಸ್ಟು 358ನೇ ಪ್ರಶ್ನೆ, ಖಾನ್ ದೇಶವನ್ನು ಆಕ್ರಮಣ ಮಾಡಿದಂಥ ಮೊಘಲ್ ಸಾಮ್ರಾಟ ಯಾರು ಅಂತ? ಬಾಬರ್, ಹುಮಾಯೂನ್, ಅಕ್ಬರ್, ಔರಂಗಜೇಬು. ಖಾನ್ ದೇಶವನ್ನು ಆಕ್ರಮಣ ಮಾಡಿದಂಥ ಮೊಘಲ್ ಸಾಮ್ರಾಟ ಯಾರು ಅಂತ? ಬಾಬರು, ಹುಮಾಯೂನು, ಅಕ್ಬರು, ಔರಂಗಜೇಬು. ಆಪ್ಷನ್ 3 ಇದೆಯಲ್ಲ ಅಕ್ಬರ್ ಅಂತ, ಅದು ರೈಟ್ ಆನ್ಸರ್ ಆಗಿದೆ. ಮರಾಠಿ ಭಾಷೆಯ ದಾಖಲೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹಿಂದೂಗಳಿಗೆ ಕೊಟ್ಟಿದ್ದ ಮುಸ್ಲಿಂ ಸುಲ್ತಾನ್ ಅಂತ. ಮರಾಠಿ ಭಾಷೆಯ ದಾಖಲೆಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹಿಂದೂಗಳಿಗೆ ಕೊಟ್ಟಿದ್ದ ಮುಸ್ಲಿಂ ಸುಲ್ತಾನ. ವಿಜಾಪುರದ ಯೂಸುಫ್ ಆದಿಲ್ ಶಾ, ಬಿಹಾರಿನ ಫತುಲ್ ಹಿಮತ್ ಶಾ, ಅಹಮದ್ ನಗರದ ಹುಸೇನ್ ನಿಜಾಮ್ ಶಾ, ಬೀದರಿನ ಅಮೀರ್ ಆಲಿ ಬಾಂದ್ ಅಂತ ಇದೆ. ಆಯ್ಕೆ ಹೊಂದಿದೆಯಲ್ಲ ಬಿಜಾಪುರದ ಯೂಸುಫ್ ಆದಿಲ್ ಶಾ ಅಂದ್ಬಿಟ್ಟು, ಅದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಮತ್ತೊಂದು ಪ್ರಶ್ನೆ, ಮುಸ್ಲಿಮರಲ್ಲಿ ಯಾವ ವರ್ಗವು ಮೇಲ್ಜಾತಿಯ ಸ್ಥಾನವನ್ನು ಪಡೆದಿತ್ತು ಅಂತ? ಮುಸ್ಲಿಮರಲ್ಲಿ ಯಾವ ವರ್ಗ ಆ ಒಂದು ಕಾಲಘಟ್ಟದಲ್ಲಿ ಆ ಮೇಲ್ಜಾತಿಯ ಸ್ಥಾನಮಾನವನ್ನು ಪಡ್ಕೊಂಡಿತ್ತು ಅಂತ? ಮುಸ್ಲಿಂ ಧರ್ಮಕ್ಕೆ ಮತಾಂತರ ಹೊಂದಿದ್ದ ಮೇಲೆ ಜಾತಿಯ ಹಿಂದೂ, ಕ್ಷತ್ರಿಯ ವರ್ಗದವರು, ವಿದೇಶಿ ಮೂಲದ ಮನೆತನಗಳು, ಮೇಲಿನವು ಯಾವುದೂ ಅಲ್ಲ ಅಂತಿದೆ. ಆಯ್ಕೆ 3 ಇದೆಯಲ್ಲ ವಿದೇಶಿ ಮೂಲದ ಮನೆತನಗಳು ಅಂತ. ಇವು ಸೊ ಮುಸ್ಲಿಮರಲ್ಲಿ ಮೇಲ್ಜಾತಿ ಅಂದರೆ ಮೇಲ್ವರ್ಗದ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿದ್ವಿ ಅಂತ. ಸೊ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಇಲ್ಲಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಇದು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಲಂಗರ್ ಅಂತ, ಲಂಗರನ್ನು ಮೊದಲು ಭಾರತದಲ್ಲಿ ಪರಿಚಯ ಮಾಡಿದ್ರು ಯಾರು ಅಂತ? ಲಂಗರನ್ನು ರಜಪೂತರು, ಶಿಕ್ಕರು, ಸೂಫಿಗಳು, ಮೊಘಲರು ಅಂತ ಇದೆ. ಈ ಲಂಗರನ್ನು ಫಾರ್ ದ ವೆರಿ ಫಸ್ಟ್ ಟೈಮು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಯಾರಪ್ಪ ಅಂದರೆ ಅದು ಸಿಕ್ಕರು. ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದಲ್ಲಿ ಭಾರತೀಯ ಅಲಂಕಾರವನ್ನು ಇಸ್ಲಾಮೇತರವೆಂದು ಈ ಕೆಳಗಿನವು ಯಾವುದನ್ನು ಕಡೆಗಣಿಸಲಾಗಿತ್ತು ಅಂತ? ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದಲ್ಲಿ ಭಾರತೀಯ ಅಲಂಕಾರವನ್ನು ಇಸ್ಲಾಮೇತರವೆಂದು ಈ ಕೆಳಗಿನವು ಯಾವುದನ್ನು ಕಡೆಗಣಿಸಲಾಗಿತ್ತು ಅಂತ? ಪುಷ್ಪದ ಆಕೃತಿಗಳು, ಕಮಲ ಮತ್ತು ಕಳಸ, ಮಾನವ ಮತ್ತು ಪ್ರಾಣಿಗಳ ಶಿಲ್ಪಗಳು, ಮೇಲಿನ ಯಾವುವೂ ಅಲ್ಲ ಅಂತ ಇದೆ. ಆಯ್ಕೆ 3 ಇದೆಯಲ್ಲ ಮಾನವ ಮತ್ತು ಪ್ರಾಣಿಗಳ ಶಿಲ್ಪಗಳು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ದೆಹಲಿ ಸುಲ್ತಾನರ ಕಾಲದಲ್ಲಿ ಬೆಳೆದ ಕಲೆಯನ್ನು ಹೀಗೆಂದು ಕರೆಯುತ್ತಾರೆ ಅಂತ? ದೆಹಲಿ ಸುಲ್ತಾನರ ಕಾಲದಲ್ಲಿ ಬೆಳೆದ ಕಲೆಯನ್ನು ಹೀಗೆಂದು ಕರೆಯುತ್ತಾರೆ. ತುರ್ಕೋ ಅಫ್ಘಾನ್ ವಾಸ್ತುಶಿಲ್ಪ, ಹಿಂದೂ ಮುಸ್ಲಿಂ ವಾಸ್ತುಶಿಲ್ಪ, ಆರಂಭದ ಮುಸ್ಲಿಂ ಕಲಾಶೈಲಿ, ಇಂಡೋ ಇಸ್ಲಾಮಿಕ್ ಕಲಾಶೈಲಿ ಅಂತ. ಆಯ್ಕೆ 4 ಇದೆಯಲ್ಲ ಇಂಡೋ ಇಸ್ಲಾಮಿಕ್ ಕಲಾಶೈಲಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಗಿನ ಸುಲ್ತಾನರಲ್ಲಿ ಅಲೈ ದರ್ವಾಜವನ್ನು ನಿರ್ಮಾಣ ಮಾಡಿದವರು ಯಾರು ಅಂತ? ದರ್ವಾಜ ಅಂದರೆ ಬಾಕ್ಲು ಅಂತ ಅಂದ್ಬಿಟ್ಟು ಅದರ ಅರ್ಥ ಬರುತ್ತೆ. ಸೊ ಈ ಅಲೈ ದರ್ವಾಜವನ್ನು ಯಾರು ನಿರ್ಮಾಣ ಮಾಡ್ತಾರೆ ಅಂತ? ದೆಹಲಿ ಸುಲ್ತಾನರಲ್ಲಿ ಬಲ್ಬನ್ನು ಅಲ್ಲಾವುದ್ದೀನ್ ಖಿಲ್ಜಿ, ಫಿರೋಜ್ ಶಾ ತುಘಲಕ್, ಮುಬಾರಕ್ ಶಾ ಖಿಲ್ಜಿ ಅಂತ. ಸೊ ಇದಕ್ಕೆ ರೈಟ್ ಆನ್ಸರ್ 100% ಅಲ್ಲಾವುದ್ದೀನ್ ಖಿಲ್ಜಿ. ಸೊ ದೆಹಲಿ ಸುಲ್ತಾನರಲ್ಲಿ ಹಲವು ಒಂದು ಸಂತತಿಗಳು ಬರುತ್ತೆ. 5 ಸಂತತಿಗಳು ಆಳ್ವಿಕೆಯನ್ನು ಮಾಡುವಂಥದ್ದು. ಅದರಲ್ಲಿ ಮೊದಲನೇ ಬರೋದು ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸಹ್ಯದ್ ಮತ್ತು ಲೂದಿ ಸಂತತಿ ಅಂತ ಬರುತ್ತೆ. ಆ ಗುಲಾಮಿ ಸಂತತಿ ಖಿಲ್ಜಿ ಸಂತತಿಯಲ್ಲಿ ಬರೋದೇ ಅಲ್ಲಾವುದ್ದೀನ್ ಖಿಲ್ಜಿ. ಈ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ ಅಂದರೆ ಅಧಿಕಾರಕ್ಕೋಸ್ಕರ ತನ್ನ ಚಿಕ್ಕಪ್ಪನಾದಂಥ ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಲೆ ಮಾಡಿ ಇವನು ಅಧಿಕಾರಕ್ಕೆ ಬರುವಂಥದ್ದು. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಸೊ ಆ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಅಧಿಕಾರದ ಅವಧಿಯಲ್ಲೇ ಈ ಅಲೈ ದರ್ವಾಜವನ್ನು ಆತ ನಿರ್ಮಾಣ ಮಾಡುವಂಥದ್ದು. ಸೊ ನೆಕ್ಸ್ಟು 365ನೇ ಪ್ರಶ್ನೆ ಬರೋಣ ಈಗ. ಜಾನ್ಪುರದ ಜಮ್ಮು ಮಸೀದಿಯನ್ನು ಕಟ್ಟಿಸಿದವರು ಯಾರು ಅಂತ? ಹುಸೇನ್ ಶಾ ಶಾರ್ಕಿ, ಇಬ್ರಾಹಿಂ ಶಾ ಶಾರ್ಕಿ, ಮುಬಾರಕ್ ಶಾ ಶಾರ್ಕಿ, ಮೊಹಮ್ಮದ್ ಶಾ ಶಾರ್ಕಿ ಅಂತ ಇದೆ. ಅಲ್ಲಿ ಆಯ್ಕೆ ಹೊಂದಿದೆಯಲ್ಲ ಹುಸೇನ್ ಶಾ ಶಾರ್ಕಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಮತ್ತೊಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಈ ಕೆಳಗಿನ ವಿಜಯನಗರದ ಅರಸರಲ್ಲಿ ವಿಠ್ಠಲ ಸ್ವಾಮಿ ದೇವಾಲಯ ನಿರ್ಮಾಣ ಮಾಡಿದವರು ಯಾರು ಅಂತ? 100% ಕೃಷ್ಣದೇವರಾಯ. ಬಟ್ ಆದರೂ ಆಯ್ಕೆ ಓದ್ಬಿಡ್ತೀನಿ. 1ನೇ ವಿಜಯ, 2ನೇ ದೇವರಾಯ, ವೀರನರಸಿಂಹ ಮತ್ತು ಕೃಷ್ಣದೇವರಾಯ. ಆಪ್ಷನ್ 4 ಇದೆಯಲ್ಲ ಕೃಷ್ಣದೇವರಾಯ, ಅದು ರೈಟ್ ಆನ್ಸರ್ ಆಗುತ್ತೆ. ಮಕ್ತಾಬ್ಸ್ ಅಂದ್ರೆ ಏನು ಅಂತ? ವಿದ್ಯಾಸಂಸ್ಥೆ, ಧಾರ್ಮಿಕ ಸಂಸ್ಥೆ, ರಾಜಕೀಯ ಸಂಘ ಸಂಸ್ಥೆ, ಮೇಲಿನ ಎಲ್ಲವೂ ಅಂತ ಇದೆ. ಮಕ್ತಾಬ್ಸ್ ಅಂದರೆ ವಿದ್ಯಾಸಂಸ್ಥೆ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಗೋಲ್ ಗುಂಬಜ್ ಯಾವ ಆದಿಲ್ ಶಾನ ಗುರಿಯಾಗಿದೆ ಅಂತ? ಆ ಗೋಲ್ ಗುಂಬಜ್ ಯಾರ ಆದಿಲ್ ಶಾನ ಗುರಿಯಾಗಿದೆ? ಮಹಮ್ಮದ್ ಆದಿಲ್ ಶಾ, ಯೂಸುಫ್ ಖಾನ್, ಇಸ್ಮಾಯಿಲ್ ಶಾ ಆದಿಲ್ ಶಾ, ಸಿಕಂದರ್ ಶಾ ಅಂತ ಇದೆ. ಆಪ್ಷನ್ 1 ಇದೆಯಲ್ಲ ಮಹಮ್ಮದ್ ಆದಿಲ್ ಶಾನ ಒಂದು ಗೋರಿಯನ್ನೇ ನಾವು ಗೋಲ್ ಗುಂಬಜ್ ಅಂತ ಹೇಳೋದು. ಆಯಿತಾ? ಮಧ್ಯಕಾಲೀನ ಭಾರತದಲ್ಲಿ ಯಾವ ಪ್ರಾಂತ್ಯವು ಉತ್ತಮವಾದ ಕಲಾ ಸ್ಮಾರಕವನ್ನು ಬಳಕೆಗೆ ತಂದ ಪ್ರಾಂತ್ಯವೆಂದು ಹೆಸರಾಗಿತ್ತು ಅಂತ? ಮಧ್ಯಕಾಲೀನ ಭಾರತದಲ್ಲಿ ಯಾವ ಪ್ರಾಂತ್ಯವು ಉತ್ತಮವಾದ ಕಲಾ ಸ್ಮಾರಕವನ್ನು ಬಳಕೆಗೆ ತಂದ ಪ್ರಾಂತ್ಯವೆಂದು ಹೆಸರಾಗಿತ್ತು? ಕಾಶ್ಮೀರ, ಬಂಗಾಳ, ಗುಜರಾತ್, ಮಾಳ್ವಾ. ಸೊ ಆಪ್ಷನ್ 3 ಇದೆಯಲ್ಲ ಗುಜರಾತು, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 370. ಕೆಳಗಿನವರುಗಳಲ್ಲಿ ಯಾರು ಚಾಚಾ ನಾಮದ ಕರ್ತೃ ಅಂತ? ಮಹಮ್ಮದ್ ಅಲಿ ಕುಫಿ, ಮೀರ್ ಮಹಮ್ಮದ್ ಮೌಜಮ್, ಅಲುತ್ ಬಿ, ಫಿರ್ದೋಷಿ ಅಂತ ಇದೆ. ಆಪ್ಷನ್ 1 ಇದೆಯಲ್ಲ ಮಹಮ್ಮದ್ ಅಲಿ ಕುಫಿ ಅಂತ, ಅದು ಸರಿಯಾದ ಉತ್ತರ ಆಗುತ್ತೆ. ತೈಮೂರ್ ತನ್ನ ಜೀವನ ಚರಿತ್ರೆ ಮಲ್ಬುಜತ್ ಇ ತೈಮೂರಿಯನ್ನು ಯಾವ ಭಾಷೆಯಲ್ಲಿ ರಚನೆ ಮಾಡ್ದ ಅಂತ? ನೋಡಿ, ತೈಮೂರ್ ಅವನ ಜೀವನ ಚರಿತ್ರೆ ಯಾವುದು? ಸೊ ಮಲ್ಜುಜತ್ ಇ ತೈಮೂರಿ ಅಂತ, ಅದನ್ನು ಯಾವ ಲ್ಯಾಂಗ್ವೇಜಲ್ಲಿ ಅದು ರಚನೆ ಮಾಡ್ದ ಅಂತ? ಅರೇಬಿಕ್ ಭಾಷೆ, ಪರ್ಷಿಯನ್ ಭಾಷೆ, ತುರ್ಕಿ ಭಾಷೆ ಮತ್ತು ಉರ್ದು ಭಾಷೆ ಅಂತಿದೆ. ಇದಕ್ಕೆ ರೈಟ್ ಆನ್ಸರ್ ಬಂದು ತುರ್ಕಿ ಭಾಷೆ. ಇನ್ನು ಇದಕ್ಕೆ ಮತ್ತೊಂದು ಪ್ರಶ್ನೆ. ಕೆಳಗಿನ ಲೇಖಕರಲ್ಲಿ ತಾರಿಕ್ ಇ ಮುಬಾರಕ್ ಶಾಹಿಯನ್ನು ರಚನೆ ಮಾಡಿದ್ರು ಯಾರು ಅಂತ? ತಾರಿಕ್ ಇ ಮುಬಾರಕ್ ಶಾಹಿ ಶೇಖ್ ಜಯಾಲುದ್ದೀನು, ಯಯ್ಯಾಕಿನ್ ಅಹಮದ್ದು, ಫಜ್ಲುಲ್ ಚಾಯಿನ್ ನಬಿದನ್ನು ಮತ್ತು ಅಮೀರ್ ಖುಷ್ರಾ ಅಂತ ಇದೆ. ಇದಕ್ಕೆ ಆಯ್ಕೆ 2 ಇದೆಯಲ್ಲ ಇಲ್ಲಿ, ದಟ್ ಈಸ್
ಯಯ್ಯಾಕಿನ್ ಅಹಮದ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಗಿನವುಗಳನ್ನವರಲ್ಲಿ ಯಾರು ಪರ್ಷೋ ಅರಾಬಿಕ್ ರಾಗಗಳನ್ನು ಭಾರತೀಯ ಸಂಗೀತಕ್ಕೆ ಪರಿಚಯ ಮಾಡ್ತಾರೆ ಅಂತ. ನೋಡಿ, ಯಾರು ಈ ಪರ್ಷೋ ಅರಾಬಿಕ್ ರಾಗಗಳನ್ನು ನಮ್ಮ ಭಾರತೀಯ ಮ್ಯೂಸಿಕ್ಗೆ ಪರಿಚಯ ಮಾಡ್ತಾರೆ ಅಂತ. ಫಿರ್ದೋಷಿ, ಅಮೀರ್ ಖುಸ್ರು, ಸಾದಿ ಮತ್ತು ಖುದಾ ಅಂತ. ಅಮೀರ್ ಖುಸ್ರು ಇಸ್ ರೈಟ್ ಆನ್ಸರು. ಸೊ ನೆಕ್ಸ್ಟು, ಕೆಳಗಿನವರುಗಳಲ್ಲಿ ಭಕ್ತಿ ಪಂಥದ ಆರಂಭದ ಸಂತರು ಯಾರು ಅಂತ. ಈ ಕೆಳಗಿನವರುಗಳಲ್ಲಿ ಭಕ್ತಿ ಪಂಥದ ಆರಂಭಿಕ ಸಂತರು ಯಾರು? ಕಬೀರು, ರಾಮಾನುಜು, ರಮಾನಂದು, ನಾನಕ್ ಅಂತ ಇದೆ. ಗುರುನಾನಕ್ ಅಂತ. ಅದು ಆಪ್ಷನ್ 3 ಬಂದ್ಬಿಟ್ಟು ಇದಕ್ಕೆ ರಾಮಾನಂದರು. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ ಅಂತ 4 ಹೇಳಿಕೆ ಇದೆ, ಅದನ್ನು ಓದ್ಕೊಂಡು ಸರಿ ಅಲ್ಲದೇ ಇರೋ ಹೇಳಿಕೆಯನ್ನು ಆಯ್ಕೆ ಮಾಡಬೇಕು. ರಾಮಾನುಜರು ಬ್ರಹ್ಮನನ್ನು ಸುಗುಣ ಎಂದು ನಂಬಿದ್ದರು. ಭಕ್ತಿಯ ಮೂಲಕ ಮುಕ್ತಿ ಪಡೆಯಬಹುದೆಂದು ರಾಮಾನುಜರು ನಂಬಿದ್ದರು. ಜಗತ್ತು ಮಾಯೆ ಎಂದು ರಾಮಾನುಜರು ನಂಬಿದ್ದರು. ಸೊ ಮೇಲಿನವು ಯಾವುವೂ ಅಲ್ಲ ಅಂತ. ಆಯ್ಕೆ 3 ಜಗತ್ತು ಮಾಯೆ ಎಂದು ರಾಮಾನುಜರು ನಂಬಿದರು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಪುಷ್ಟಿ ಮಾರ್ಗ ತತ್ವಜ್ಞಾನದ ಪ್ರತಿಪಾದಕರು ಯಾರು ಅಂತ. ಪುಷ್ಟಿ ಮಾರ್ಗ ತತ್ವಜ್ಞಾನದ ಪ್ರತಿಪಾದಕರು ಯಾರು? ತುಳಸಿದಾಸರು, ಸೂರದಾಸರು, ವಲ್ಲಭಾಚಾರ್ಯರು ಮತ್ತು ಕಬೀರ್ ಅಂತ ಇದೆ. ಸೊ ಆಯ್ಕೆ 3 ವಲ್ಲಭಾಚಾರ್ಯರು ಅದು ಸರಿಯಾದಂಥ ಉತ್ತರ ಆಗುತ್ತೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಭಕ್ತಿ ಪಂಥದ ಪರಿಣಾಮವನ್ನು ಕುರಿತು ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ. ಈ ಕೆಳಗಿನ ಹೇಳಿಕೆಗಳಲ್ಲಿ ಭಕ್ತಿ ಪಂಥದ ಪರಿಣಾಮವನ್ನು ಕುರಿತು ಯಾವ ಹೇಳಿಕೆ ಸರಿಯಾಗಿಲ್ಲ. ಇದು ಹಲವಾರು ಧಾರ್ಮಿಕ ಪಂಥಗಳು ಆರಂಭವಾಗಲು ಕಾರಣ ಆಗುತ್ತೆ. ಹಲವಾರು ಪ್ರಾಂತೀಯ ಭಾಷೆಗಳ ಬೆಳವಣಿಗೆಗೆ ಕಾರಣವಾಗುತ್ತೆ. ಇದು ಜಾತಿ ಪದ್ಧತಿಯನ್ನು ಉದಾರೀಕರಣಗೊಳಿಸುತ್ತೆ. ಇದು ಹಿಂದೂ ಮುಸ್ಲಿಮರಲ್ಲಿದ್ದ ದ್ವೇಷವನ್ನು ಹೆಚ್ಚು ಮಾಡ್ತು ಅಂತ. ಸೊ ಸರಿ ಅಲ್ಲದೆ ಇರ್ತಕ್ಕಂಥ ಹೇಳಿಕೆ ಇದೆಯಲ್ಲ. ಸೊ ಭಕ್ತಿ ಪಂಥ ಅಂತಕ್ಕಂಥದ್ದು ಅದರ ಪರಿಣಾಮಗಳಲ್ಲಿ ಹಿಂದೂ ಮುಸ್ಲಿಮರಿದ್ದ ದೇಶವನ್ನು ಹೆಚ್ಚು ಮಾಡ್ತು ಅಂತಕ್ಕಂಥದ್ದು ಅದು ತಪ್ಪಾದಂಥ ಒಂದು ಹೇಳಿಕೆ ಅದು, ಆಯಿತಾ. ಅಂದರೆ ಬಾಂಧವ್ಯವನ್ನು ವೃದ್ಧಿ ಮಾಡಲಿಕ್ಕೆ ಸಹಕರಿಸುತ್ತೆ ಅದು, ಬಟ್ ದ್ವೇಷವನ್ನು ಜಾಸ್ತಿ ಮಾಡಲ್ಲ ಅದು. ಸೊ ನೆಕ್ಸ್ಟು 378ನೇ ಪ್ರಶ್ನೆ ಕಡೆ ಬರೋಣ. ಈಗ ಹಿಂದೂ ಧರ್ಮದಿಂದ ಸೂಫಿ ಸಂತರು ಎರವಲಾಗಿ ಪಡೆದುಕೊಂಡ ಆಚರಣೆ ಯಾವುದು ಅಂತ. ದೇವರು ಮತ್ತು ಆತ್ಮದ ನಡುವಿನ ಸಂಬಂಧ, ಕಠಿಣವಾದ ಸನ್ಯಾಸ ಜೀವನ, ಯಾತ್ರಾರ್ಥಿಗಳಿಗೆ ನೀರನ್ನು ಕೊಡುವುದು, ಮೇಲಿನ ಎಲ್ಲವೂ ಅಂತ ಇದೆ. ಸೊ ಆಪ್ಷನ್ 4 ಮೇಲಿನ ಎಲ್ಲ ಅಂಶಗಳು ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ. ಎಗೇನ್ 4 ಹೇಳಿಕೆ ಇದೆ, ಅಲ್ಲಿ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಬೇಕು. ಸೂಫಿ ಸಂತರು ಆತ್ಮ ಅಮರವಾದುದು ಎಂಬ ತತ್ವವನ್ನು ತಿರಸ್ಕಾರ ಮಾಡ್ತಾರೆ. ಎಲ್ಲ ಧರ್ಮಗಳ ಮೂಲಭೂತ ಸಂಘಟನೆಯನ್ನು ತಿರಸ್ಕಾರ ಮಾಡ್ತಾರೆ. ಸೂಫಿ ಸಂತರು ಆತ್ಮ ದೇವರಲ್ಲಿ ಲೀನವಾಗುವ ಸಿದ್ಧಾಂತವನ್ನು ತಿರಸ್ಕಾರ ಮಾಡ್ತಾರೆ. ದೇವರು ಎಲ್ಲ ಕಡೆಯೂ ಇದ್ದಾನೆ ಅಂತ ನಂಬಿರುತ್ತಾರೆ ಅವರು. ಸೊ ಆಪ್ಷನ್ 1 ಇದೆಯಲ್ಲ ಇಲ್ಲಿ, ದಟ್ ಈಸ್ ಸೂಫಿ ಸಂತರು ಆತ್ಮ ಅಮರವಾದುದು ಎಂಬ ತತ್ವವನ್ನು ತಿರಸ್ಕಾರ ಮಾಡ್ತಾರೆ ಅಂತ, ಅದು ಇಲ್ಲಿ ಸರಿಯಾದಂಥ ಹೇಳಿಕೆ. ಶ್ರಾದ್ದ ಪದ್ಧತಿಯನ್ನು ಅಸಹಾಯಕ ಹಿರಿಯರು ಇದನ್ನು ಹೇಗೆ ತಿನ್ನುವರು? ಭಿಕ್ಷುಕರು, ನಾಯಿಗಳು ತಿನ್ನುತ್ತರಷ್ಟೇ ಅಂತ. ಶ್ರಾದ್ದ ಪದ್ಧತಿ ಅಂದರೆ ಸತ್ತ ಹಿರಿಯರಿಗೆ ಆಹಾರ ಕೊಡ್ತಕ್ಕಂಥ ಒಂದು ಪದ್ಧತಿ. ಆ ಪದ್ಧತಿಯನ್ನು ಇಲ್ಲಿ ಒಬ್ಬರು ಟೀಕೆ ಮಾಡ್ತಾರೆ. ಸೊ ಏನಂತ ಟೀಕೆ ಮಾಡ್ತಾರೆ? ಈ ಶ್ರಾದ್ದ ಪದ್ಧತಿಯನ್ನು ಅಸಹಾಯಕ ಹಿರಿಯರು ಇದನ್ನು ಹೇಗೆ ತಿಂತಾರೆ? ಇಲ್ಲ ಒಂದು ಭಿಕ್ಷುಕರು ತಿನ್ನಬೇಕು, ಇಲ್ಲ ನಾಯಿಗಳು ತಿನ್ನಬೇಕು. ಅಸಹಾಯಕ ಹಿರಿಯರು ಯಾವುದೇ ಕಾರಣಕ್ಕೂ ಇದನ್ನು ತಿನ್ನಲ್ಲ ಇಂಥ ಒಂದು ಆಹಾರವನ್ನು ಅಂತ ಟೀಕೆ ಮಾಡೋರು ಯಾರಪ್ಪ ಅಂದರೆ ಗುರುನಾನಕು, ಕಬೀರು, ರಾಮಾನಂದ, ದೀನ್ ದಾಳೆ ಅಂತಿದೆ. ಇದನ್ನು ಟೀಕೆ ಮಾಡೋರು ಯಾರಪ್ಪ ಅಂದರೆ ಕಬೀರ್ ದಾಸರು, ಆಯಿತಾ. ಸೊ ನೆಕ್ಸ್ಟು, ದಕ್ಷಿಣದ ಪ್ರಥಮ ವೈಷ್ಣವ ಭಕ್ತಿ ಸಂತರೆಂದರೆ ಯಾರು ಅಂತ. ದಕ್ಷಿಣದ ಪ್ರಥಮ ವೈಷ್ಣವ ಭಕ್ತಿ ಸಂತರೆಂದರೆ ಆಳ್ವಾರರು, ನಾಯನ್ನಾರರು, ಭಾಗವತರು, ವೀರಶೈವರು ಅಂತಿದೆ ಇಲ್ಲಿ. ಸೊ ಮೊದಲನೇ ಆಪ್ಷನ್ ಇದೆಯಲ್ಲ ಆಳ್ವಾರರು, ಅದು ರೈಟ್ ಆನ್ಸರ್ ಆಗುತ್ತೆ. ಕೆಳಗಿನ ಯಾವ ಭಕ್ತಿ ಸಂತರು ಕಟುಕನನ್ನು, ಕ್ಷೌರಿಕನನ್ನು ಮತ್ತು ಚರ್ಮಗಾರರನ್ನು ತನ್ನ ಅನುಯಾಯಿಗಳಾಗಿ ಹೊಂದಿದ್ದರು? ನೋಡಿ ಯಾರು ಅಂತ. ಕಟುಕರನ್ನು, ಕ್ಷೌರಿಕರನ್ನು ಮತ್ತು ಚರ್ಮಗಾರರನ್ನು ತನ್ನ ಅನುಯಾಯಿಗಳಲ್ಲಿ ಯಾರು ಹೊಂದಿದ್ರು ಅಂತ. ವಲ್ಲಭಾಚಾರ್ಯ, ರಮಾನಂದ, ಕಬೀರು ಮತ್ತು ಸೂರದಾಸು. ಆಪ್ಷನ್ 2 ಇದೆಯಲ್ಲ ರಾಮಾನಂದರು, ಅದು ರೈಟ್ ಆನ್ಸರ್ ಆಗುತ್ತೆ. ಭಾರತದ ಯಾವ ಭಾಗದಲ್ಲಿ ಫಿರ್ದೋಷ ಪಂಥವು ಪ್ರಸಿದ್ಧಿಯಾಗಿತ್ತು ಅಂತ. ಅಂದರೆ ಯಾವ ಪ್ರದೇಶದಲ್ಲಿ ಅಂತ. ಇಂಡಿಯಾದಲ್ಲಿ ಈ ಫಿರ್ದೋಷಿ ಅಂತಕ್ಕಂಥ ಒಂದು ವಾಟ್ ಇಸ್ ದಟ್ ಪಂಥವು ಪ್ರಸಿದ್ಧಿಯನ್ನು ಒಳಗೊಂಡಿತ್ತು ಅಂತ. ಸೊ ದೆಹಲಿಯಲ್ಲಿ ಮತ್ತು ಸುತ್ತಮುತ್ತ, ಸಿಂಧು, ಬಿಹಾರ ಮತ್ತು ದಕ್ಕನ್ ಅಂತ ಇದೆ. ಸೊ ಆಪ್ಷನ್ 3 ಇದೆಯಲ್ಲ ಬಿಹಾರು. ಈ ಬಿಹಾರದಲ್ಲಿ ಫಿರ್ದೋಷಿ ಪಂಥ ಅಂತಕ್ಕಂಥದ್ದು ನಮ್ಮ ಇಂಡಿಯಾದಲ್ಲಿ ಜನಪ್ರಿಯತೆ ಪ್ರಸಿದ್ಧತೆಯನ್ನು ಅದು ಪಡ್ಕೊಂಡಿತ್ತು. ಸೊ ವಿಲ್ ಗೋ ಫಾರ್ವರ್ಡ್. ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಈಗ. 384ನೇದು. ಸೂಫಿ ಸಂತ ಶೇಖ್ ನೂರುದ್ದೀನ್ ಋಷಿ ಮತ್ತು ಅವನ ಅನುಯಾಯಿಗಳು ಸೂಫಿಗಳೆಂದು ಕರೆಸಿಕೊಳ್ಳುವ ಬದಲು ಋಷಿಗಳೆಂದು ಕರೆಸಿಕೊಳ್ಳಲು ಬಯಸುತ್ತಿದ್ದರು. ಇದಕ್ಕೆ ಇವರು ಕೆಳಗಿನ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿದ್ದರು ಅಂತ. ಅಂದರೆ ಋಷಿಗಳು ಅಂತ ಕರೆಸ್ಕೊಂಡಂಥ ಒಂದು ಸೂಫಿ ಪಂಥ ಏನಿದೆ, ಅವರು ಯಾವ ಪ್ರದೇಶದಲ್ಲಿ ವಾಸವಾಗಿದ್ರು ಅಂತ, ಹೆಚ್ಚಾಗಿದ್ರು ಅಂತ. ಬಂಗಾಳ, ಕಾಶ್ಮೀರ, ದೆಹಲಿ, ಗುಜರಾತ್. ಆಯ್ಕೆ ಹೊಂದಿದೆಯಲ್ಲ ಬಂಗಾಳ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ. ಈ ಕೆಳಗಿನ ಯಾವ ಭಕ್ತಿ ಸಂತ ಮರಾಠರಲ್ಲಿ ರಾಷ್ಟ್ರೀಯತೆಯನ್ನು ಪುನಶ್ಚೇತನಗೊಳಿಸಿದ ಅಂತ. ಸಮರ್ಥ ರಾಮದಾಸ, ಏಕನಾಥ, ತುಕಾರಾಮು, ಮೇಲಿನ ಎಲ್ಲರೂ ಅಂತಿದೆ. ಆಯ್ಕೆ ಹೊಂದಿದೆಯಲ್ಲ ಸಮರ್ಥ ರಾಮದಾಸ ಅಂತ, ಅದು ಸರಿಯಾದ ಉತ್ತರ ಆಗುತ್ತೆ. ಈ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಪೇಶ್ವೆಗಳ ಕಾರ್ಯವಾಗಿರಲಿಲ್ಲ ಅಂತ. ಪೇಶ್ವೆಗಳು ಸಾಮ್ರಾಜ್ಯದ ಎಲ್ಲ ಆಡಳಿತಕ್ಕೂ ಜವಾಬ್ದಾರರಾಗಿದ್ದರು. ಪೇಶ್ವೆಗಳು ಅಧಿಕಾರಿಗಳ ಮೇಲೆ ನಿಯಂತ್ರಣ ಹೊಂದಬಹುದಿದ್ದು. ಪೇಶ್ವೆಗಳು ಸೈನ್ಯವನ್ನು ಸಂಘಟನೆ ಮಾಡಿ ಸೈನಿಕರ ನೇಮಕ ಮಾಡುವುದು. ರಾಜನ ಗೈರು ಹಾಜರಿಯಲ್ಲಿ ಪೇಶ್ವೆಗಳು ಪ್ರತಿನಿಧಿಗಳಾಗಿ ಕಾರ್ಯವನ್ನು ಮಾಡ್ತಾಯಿದ್ರು ಅಂತ. ಸೊ ಆಪ್ಷನ್ 3 ಇದೆಯಲ್ಲ. ಸೊ ಈ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಪೇಶ್ವೆಗಳ ಕಾರ್ಯವಾಗಿರಲಿಲ್ಲ ಅಂತ, ಯಾವುದು ಅವರ ಕೆಲಸವಾಗಿರಲಿಲ್ಲ ಅಂದರೆ ಪೇಶ್ವೆಗಳು ಸೈನ್ಯವನ್ನು ಸಂಘಟಿಸಿ ಸೈನಿಕರ ನೇಮಕ ಮಾಡೋದು ಅದು ಕೆಲಸವಾಗಿರಲಿಲ್ಲ, ಅದನ್ನು ಬೇರೆಯವ್ರು ಮಾಡ್ತಾಯಿದ್ರು ಅಂತ.
ಸೊ ನೆಕ್ಸ್ಟು 387ನೇದು ಈಗ ಮೂರನೇ ಪಾಣಿಪಟ್ ಕದನವು ಇವರಿಬ್ಬರಲ್ಲಿ ನಡೆಯಿತು ಅಂತ. ಯಾರ ನಡುವೆ ನಡೆಯಿತು ಅಂತ? ಮೂರನೇ ಪಾಣಿಪಟ್ ವಾರು. ಅಹಮದ್ ಶಾ ಅಬ್ದಾಲಿ ಮತ್ತು ಮರಾಠರು, ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮೊಘಲರು, ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮರಾಠರು ಮತ್ತು ಮೊಘಲರು ಅಂತ ಇದೆ. ಇಲ್ಲಿ ಆಯ್ಕೆ ಹೊಂದಿದೆಯಲ್ಲ, ಅಹಮದ್ ಶಾ ಅಬ್ದಾಲಿ ಮತ್ತು ಮರಾಠರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಈಗ ಚೌತ್ ಅಂದರೆ ಏನು ಅಂತ, ಅದೊಂದು ಟ್ಯಾಕ್ಸ್ನ ಹೆಸರು, ಅದು ತೆರಿಗೆ ಹೆಸರು ಅಥವಾ ಕಂದಾಯದ ಹೆಸರು. ಚೌತ್ ಮತ್ತು ಸರ್ದೇಶ್ ಮುಖಿ ಅಂತ ಎರಡು ಕಂದಾಯ ಬರುತ್ತೆ, ಅದು ಕಂದಾಯ ವಸೂಲಿ ಮಾಡ್ತಕ್ಕಂಥ ಹೆಸರುಗಳವೆಲ್ಲವು. ಮೊದಲು ಈಗ ಚೌತ್ ಅಂದರೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ಇಲ್ಲೊಂದು 4 ಆಯ್ಕೆ ಇದೆ. ಚೌತ್ ಎಂದರೆ ಔರಂಗಜೇಬ್ ಮುಸ್ಲಿಮೇತರರ ಮೇಲೆ ವಿಧಿಸುತ್ತಿದ್ದಂಥ ಧಾರ್ಮಿಕ ತೆರಿಗೆ, ಶಿವಾಜಿ ಹಿಂದೂಯೇತರ ಮೇಲೆ ವಿಧಿಸಿದ್ದ ಧಾರ್ಮಿಕ ತೆರಿಗೆ, ಶಿವಾಜಿ ಪಕ್ಕದ ರಾಜ್ಯಗಳಿಗೆ ರಕ್ಷಣೆ ಕೊಟ್ಟು ಪಡೆಯುತ್ತಿದ್ದ ಒಂದು ಭೂ ಕಂದಾಯ, ಅದು ಮೊಘಲರು ರೈತರಿಂದ ವಸೂಲಿ ಮಾಡುತ್ತಿದ್ದ ನೀರಿನ ಕಂದಾಯ ಅಂತ. ಇದಕ್ಕೆ ಆಪ್ಷನ್ 3 ಇದೆಯಲ್ಲ, ಚೌತ್ ಒಂದು ಕಂದಾಯ ಅಂದರೆ ಏನು ಅಂದರೆ ಶಿವಾಜಿ ಏನು ಮಾಡ್ತಾ ಇದ್ದ, ಪಕ್ಕದ ರಾಜ್ಯಗಳಿಗೆ ರಕ್ಷಣೆ ಕೊಟ್ಟು ಪಡೆಯುತ್ತಿದ್ದಂಥ ಒಂದು ಕಂದಾಯದ ಪ್ರಮಾಣ ಅಂತ ಒಂದು ಭಾಗ, ಅದು ಅದನ್ನು ಇಲ್ಲಿ ಚೌತ್ ಅಂತ ಕರೆಯೋದು. ಸೊ ಸರ್ದೇಶ್ ಮುಖಿ ಬಗ್ಗೆ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಅದನ್ನು ಹೇಳ್ತೀನಿ ನಾನು. ಈಗ 389ನೇ ಪ್ರಶ್ನೆ ನೋಡೋಣ. ಈಗ ಈ ಕೆಳಗಿನ ರಾಜರುಗಳಲ್ಲಿ ಯಾರು ಮರಾಠರಿಗೆ ಮೂರನೇ ಪಾಣಿಪಟ್ ಕದನದಲ್ಲಿ ಸಹಾಯ ಮಾಡ್ತಾರೆ ಅಂತ? ರಜಪೂತರು, ಔದ್ನ ನವಾಬ ಸಿರಾಜುದ್ದೌಲಾ, ಸಿಖ್ಖರು, ಮೇಲಿನ ಯಾರೂ ಅಲ್ಲ ಅಂತ. ಸೊ ಯಾರು ಕೂಡ ಮೂರನೇ ಪಾಣಿಪಟ್ ವಾರ್ನಲ್ಲಿ ಮರಾಠರಿಗೆ ಇಲ್ಲಿ ಹೆಲ್ಪ್ ಮಾಡಲ್ಲ. ರಜಪೂತರು ಮಾಡಲ್ಲ, ಸಿರಾಜುದ್ದೌಲಾ ಮಾಡಲ್ಲ, ಸಿಖ್ಖರು ಮಾಡಲ್ಲ. ಹಾಗಾಗಿ ಆಯ್ಕೆ 4 ಇದೆಯಲ್ಲ, ಸೊ ಯಾರೂ ಅಲ್ಲ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಮೊಘಲರು ಸುಮಾರು 8 ವರ್ಷಗಳ ಕಾಲ ಆಕ್ರಮಿಸಿದ್ದ ಯಾವ ಕೋಟೆಯಲ್ಲಿ ರಾಜಾರಾಮ್ ಬಂದಿಯಾಗಿದ್ರು ಅಂತ? ನೋಡಿ, ರಾಜಾರಾಮ್ ಬಂದಿಯಾಗಿದ್ದಂಥ ಕೋಟೆ ಅಂತ, ಸುಮಾರು 8 ವರ್ಷ ಆಕ್ರಮಣ ಮಾಡಿದಂಥ ಕೋಟೆನ. ಸೊ ಯಾವುದಪ್ಪ ಕೋಟೆಯಲ್ಲಿ? ಪುರಂದರ, ಸತಾರ, ಜಿಂಜಿ ಮತ್ತು ಕೊಲ್ಲಾಪುರ ಅಂತ. ಆಯ್ಕೆ 3 ಇದೆಯಲ್ಲ, ಜಿಂಜಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಈಗ ಸರ್ದೇಶ್ ಮುಖಿ ಒಂದು ಕಂದಾಯ ವಸೂಲಿ ಮಾಡ್ತಕ್ಕಂಥ ಹೆಸರು ಬಂತು ಈಗ. ಸೊ ಏನು ಸರ್ದೇಶ್ ಮುಖಿ ಅಂದರೆ, ರಾಜ್ಯದಲ್ಲಿ ವಂಶಪಾರಂಪರ್ಯವಾಗಿದ್ದ ಸರ್ದೇಶ್ ಮುಖರ ಮೇಲೆ ಶಿವಾಜಿ ವಿಧಿಸಿದ್ದ ತೆರಿಗೆ ಅಂತ. ಶಿವಾಜಿ ಪಕ್ಕದ ರಾಜ್ಯಗಳಿಗೆ ರಕ್ಷಣೆ ಪಡೆಯುತ್ತಿದ್ದ ಕಂದಾಯ. ಪರ್ಗಣ ಮತ್ತು ಗ್ರಾಮದ ನಡುವೆ ಇದ್ದಂಥ ಆಡಳಿತ ಘಟಕ. ಮೇಲಿನ ಯಾವುವೂ ಅಲ್ಲ ಅಂತ ಇದೆ. ಬಟ್ ಆಯ್ಕೆ ಹೊಂದಿದೆಯಲ್ಲ ಇಲ್ಲಿ, ರಾಜ್ಯದಲ್ಲಿ ವಂಶಪಾರಂಪರ್ಯವಾಗಿದ್ದ ಸರ್ದೇಶ್ ಮುಖರ ಮೇಲೆ ಶಿವಾಜಿ ವಿಧಿಸಿದ ತೆರಿಗೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು, ಶಿವಾಜಿಯ ರಾಜಧಾನಿ ಡ್ಯಾಸ್ ಆಗಿತ್ತು ಅಂತ? ಪನ್ನೇಲ, ಪೂನಾ, ಶಿವನೇರುದುರ್ಗ ಮತ್ತು ರಾಯಗಢ ಅಂತ. ಸೊ ಇದಕ್ಕೆ ಆಪ್ಷನ್ 4 ಇದೆಯಲ್ಲ, ರಾಯಗಢ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಈಗ 393ನೇ ಪ್ರಶ್ನೆ ಬರೋಣ. ಈಗ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಶಿವಾಜಿಯ ಭೂಕಂದಾಯಕ್ಕೆ ಸಂಬಂಧಪಟ್ಟಂತೆ ತಪ್ಪಾದ ಹೇಳಿಕೆಯಾಗಿದೆ? ಸೊ ಲ್ಯಾಂಡ್ ರೆವಿನ್ಯೂಗೆ ಸಂಬಂಧಪಟ್ಟಂತೆ ತಪ್ಪಾದ ಹೇಳಿಕೆ ಯಾವುದು ಅಂತ ನಾವು ಆಯ್ಕೆ ಮಾಡಬೇಕು. ಫಸ್ಟು ಆ 4 ಹೇಳಿಕೆಯನ್ನು ಓದ್ಕೊಳ್ಳೋಣ ಈಗ ನಾವು. ಜಾಗೀರ್ ಪದ್ಧತಿಯ ಮುಂದುವರಿಕೆ, ಭೂಮಿಯನ್ನು ಫಲವತ್ತತೆಗೆ ಅನುಗುಣವಾಗಿ ವರ್ಗೀಕರಣ ಮಾಡಿದ್ದು, ಹಣದ ರೂಪದಲ್ಲಿ ಕಂದಾಯ ವಸೂಲಿ, ಉತ್ಪನ್ನದ 30ರಿಂದ 40 ಭಾಗ ವಸೂಲಿಯನ್ನು ಮಾಡಲಾರಂಭಿಸಿದ್ದು ಅಂತ. ಬಟ್ ಇಲ್ಲಿ ಆಯ್ಕೆ ಹೊಂದಿದೆಯಲ್ಲ, ತಪ್ಪಾದ ಹೇಳಿಕೆ ಜಾಗೀರ್ ಪದ್ಧತಿಯ ಮುಂದುವರಿಕೆ ಅಂತ, ಅದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು, ಶಿವಾಜಿಯ ಅಧೀನದಲ್ಲಿದ್ದ ಬಾರ್ಗಿರ್ ಸೈನಿಕರು 10ಕ್ಕಿಂತ ಹೆಚ್ಚು ಕುದುರೆಯನ್ನು ನೋಡ್ಕೊಳ್ತಾ ಇದ್ರು. ಇವರಿಗೆ ಸರ್ಕಾರವೇ ಕುದುರೆ ಮತ್ತು ಶಸ್ತ್ರಾಸ್ತ್ರವನ್ನು ಪ್ರೊವೈಡ್ ಮಾಡ್ತಾ ಇತ್ತು. ಇವರು ಸ್ವತಃ ಕುದುರೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಹೊಂದಿರಬೇಕಾಗಿತ್ತು. ಭೂಕಂದಾಯದ ರೂಪದಲ್ಲಿ ಸಂಬಳವನ್ನು ಪಡೆಯುತ್ತಿದ್ದರು ಅಂತ. ಇಲ್ಲಿ ಆಯ್ಕೆ 2 ಇದೆ ನೋಡಿ. ಇಲ್ಲಿ ಇದಕ್ಕೆ ಶಿವಾಜಿ ಅಧೀನದಲ್ಲಿದ್ದಂಥ ಬಾರ್ಗಿರ್ ಸೈನಿಕರು, ಇವರಿಗೆ ಸರ್ಕಾರವೇ ಕುದುರೆ ಮತ್ತು ಶಸ್ತ್ರಾಸ್ತ್ರವನ್ನು ಒದಗಿಸ್ತಾ ಇತ್ತು ಅಂತ, ಅದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ಹೋಗೋಣ. ಈಗ ಔರಂಗಜೇಬ್ ಸಂಭಾಜಿಯನ್ನೇ ಕೊಲ್ಲಿಸಿದ್ದು ಅಂತ. ಮರಾಠರಲ್ಲಿ ಅಸ್ಥಿರತೆಯನ್ನುಂಟು ಮಾಡಲು, ಮರಾಠ ಸಾಮ್ರಾಜ್ಯವನ್ನು ವಿಭಜನೆ ಮಾಡಲು, ಮರಾಠ ವಿರುದ್ಧ ಪ್ರತೀಕಾರ ಕೈಗೊಳ್ಳಲು, ಮರಾಠರು ಮೊಘಲರೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಳ್ಳಲು ಅಂತಿದೆ ಇಲ್ಲಿ. ಸೊ ಆಯ್ಕೆ 3 ಇದೆಯಲ್ಲ ಇಲ್ಲಿ, ಮರಾಠರ ವಿರುದ್ಧ ಪ್ರತೀಕಾರ ಕೈಗೊಳ್ಳಲು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಈ ಕೆಳಗಿನವರುಗಳಲ್ಲಿ ಯಾರನ್ನು ಮರಾಠ ಸಾಮ್ರಾಜ್ಯದ 2ನೇ ಸಂಸ್ಥಾಪಕ ಎಂದು ಕರೆಯಲಾಗಿದೆ ಅಂತ? ಈ ಕೆಳಗಿನವರುಗಳಲ್ಲಿ ಯಾರನ್ನು ಮರಾಠ ಸಾಮ್ರಾಜ್ಯದ 2ನೇ ಸಂಸ್ಥಾಪಕ ಎಂದು ಕರೆಯಲಾಗಿದೆ? ಬಾಲಾಜಿ ವಿಶ್ವನಾಥ, ಬಾಲಾಜಿ ಬಾಜಿರಾವ್ ಮತ್ತು ಪರಶುರಾಮ್ ತ್ರಿಯಂಬಕ್ ಅಂತ ಇದೆ. ಬಟ್ ಆಯ್ಕೆ 2 ಇದೆಯಲ್ಲ ಇಲ್ಲಿ, ಬಾಜಿರಾವ್ ಅಂತ. ಆ ಬಾಜಿರಾವ್ನನ್ನು ಮರಾಠ ಸಾಮ್ರಾಜ್ಯದ 2ನೇ ಸಂಸ್ಥಾಪಕ ಅಂತಕ್ಕಂಥ ಹೆಸರಿಂದ ಅವನು ಕರೆಯಲಾಗಿತ್ತು ಅಂತ. ನೆಕ್ಸ್ಟು, ಮರಾಠರ ಒಕ್ಕೂಟವು ಒಡೆದು 5 ಸ್ವತಂತ್ರ ರಾಜ್ಯಗಳಾಗಿದ್ದು ಯಾರ ಕಾಲದಲ್ಲಿ ಅಂತ? ನೋಡಿ, ಈ ಕಾಲದಲ್ಲಿ ಅಂತ ಇದೆ. ರಾಜಾರಾಮ್ನ ಮರಣದ ನಂತರ, 1ನೇ ಬಾಲಾಜಿ ಬಾಜಿರಾವ್ನ ನಂತರ, 3ನೇ ಪಾಣಿಪಟ್ ಕದನದ ನಂತರ, ಈಸ್ಟ್ ಇಂಡಿಯಾ ಕಂಪನಿಯು ಸ್ಥಾಪನೆಯಾದಂಥ ನಂತರ ಅಂತ. ಆಯ್ಕೆ 3 ಇದೆಯಲ್ಲ ಇಲ್ಲಿ, 3ನೇ ಪಾಣಿಪಟ್ ಕದನದ ನಂತರ ಅಂತ, ಅದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಈಗ 398ನೇ ಪ್ರಶ್ನೆ ಬರೋಣ. ಈಗ ಸೊ ಕ್ವಶನ್ ನಂಬರ್ 398, 3ನೇ ಪಾಣಿಪಟ್ ಕದನದ ಕಾಲದಲ್ಲಿ ಮರಾಠರ ಪೇಶ್ವೆಯಾಗಿದ್ದವನು ಯಾರು ಅಂತ? ಮಾಧವರಾವು, ಬಾಲಾಜಿ ಬಾಜಿರಾಯಿ ಮತ್ತು ನಾರಾಯಣರಾವ್ ಅಂತ ಇದೆ. ಇದಕ್ಕೆ ಆಯ್ಕೆ 2 ಇದೆಯಲ್ಲ, ಬಾಲಾಜಿ ಬಾಜಿರಾಯಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಈ ಬಾಲಾಜಿ ಬಾಜಿರಾಯಿ ಅಂತಕ್ಕಂಥವನು 3ನೇ ಪಾಣಿಪಟ್ ಕದನದ ಕಾಲದಲ್ಲಿ ಮರಾಠರ ಪೇಶ್ವೆಯಾಗಿದ್ದ ಅಂತ. ಪೇಶ್ವೆಗಳಲ್ಲೇ ಕೊನೆಯ ಪೇಶ್ವೆ ಯಾರು ಅಂತ? 2ನೇ ಬಾಜಿರಾವು, ಬಾಲಾಜಿ ಬಾಜಿರಾವು, ನಾರಾಯಣರಾವು ಮತ್ತು ಮಾಧವರಾವ್ ಅಂತ ಇದೆ ಇಲ್ಲಿ. ಸೊ ಕೊನೆಯ ಪೇಶ್ವೆ ಯಾರಪ್ಪ ಅಂದರೆ 2ನೇ ಬಾಜಿರಾಯಿ. ಈ ಕೆಳಕಂಡ ಯಾವ ಹೇಳಿಕೆ ಶಿಖ್ರ ಮಿಜಲ್ಗೆ ಸಂಬಂಧಪಟ್ಟಂತೆ ತಪ್ಪು ಹೇಳಿಕೆಯಾಗಿದೆ ಅಂತ? ಈ ಕೆಳಕಂಡ ಯಾವ ಹೇಳಿಕೆ ಶಿಖ್ರ ಮಿಜಲ್ಗೆ ಸಂಬಂಧಪಟ್ಟಂತೆ ಒಂದು ತಪ್ಪಾದ ಹೇಳಿಕೆಯಾಗಿದೆ ಅಂತ?
ಪ್ರಾರಂಭದಲ್ಲಿ ಈ ಮಿಸೈಲ್ಗಳು ಪೂರ್ಣ ಪರಸ್ಪರ ಸಹಕಾರವನ್ನು ನೀಡ್ತಾ ಇದ್ವು ಅಂತ. ಇವು ಸಮಾನತೆಯ ತತ್ವದ ಆಧಾರದ ಮೇಲೆ ನಿಂತಿದ್ದು ಮಿಸೈಲ್ನ ಎಲ್ಲ ವ್ಯವಹಾರಗಳನ್ನು ನಿರ್ದೇಶಿಸುವಲ್ಲಿ ಸಮಾನ ಅಧಿಕಾರ ಹೊಂದಿದ್ದವು. ಪ್ರತಿ ಮಿಸೈಲ್ ಸುಸಜ್ಜಿತ ಸೈನ್ಯ ಹೊಂದಿತ್ತು ಮತ್ತು ಕಂದಾಯ ವಸೂಲಾತಿ ಇಲಾಖೆ ಹೊಂದಿತ್ತು ಅಂತ. ಕಾಲಾನುಕ್ರಮದಲ್ಲಿ ಪ್ರಜಾಪ್ರಭುತ್ವ ಮಾದರಿ ಲಕ್ಷಣ ಮಿಸೈಲ್ನಿಂದ ಮಾಯವಾಯಿತು ಅಂತಿದೆ ಇಲ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ, ಇಲ್ಲಿ ಐ ಥಿಂಕ್ ಆಯ್ಕೆ ಹೊಂದಿದೆಯಲ್ಲ, ಇಲ್ಲಿ ಪ್ರಾರಂಭದಲ್ಲಿ ಈ ಮಿಸೈಲ್ಗಳು ಪೂರ್ಣ ಪರಸ್ಪರ ಸಹಕಾರ ನೀಡ್ತಾ ಇದ್ವು ಅಂತ ಅದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು 401ನೇ ಪ್ರಶ್ನೆ. ಈಗ 401, ಇಂಗ್ಲೀಷರು ಬಂಗಾಳದ ಮೇಲೆ ಆಸಕ್ತಿಯನ್ನು ಯಾವ ಕಾಲದಿಂದಲೇ ಹೊಂದಿದ್ರು ಅಂತ, ಅಂದರೆ ಎಷ್ಟು ಕಾಲದಿಂದಲೇ ಹೊಂದಿದ್ರು ಅಂತ. 1633, 1640, 1651, 1686 ಅಂತ. ನೋಡಿ ಆಯ್ಕೆ ಹೊಂದಿದೆಯಲ್ಲ, 1633ರಿಂದಲೇ ಅವರು ಇಂಗ್ಲೀಷ್ ಏನು ಮಾಡಿದ್ರು, ಬಂಗಾಳದ ಮೇಲೆ ಇಂಟ್ರೆಸ್ಟನ್ನು ಅವ್ರು ಹೊಂದಿದ್ರು. ಹೆಂಗಾದರೂ ಮಾಡಿ ಈ ಪ್ರದೇಶವನ್ನು ನಾವು ಆಕ್ರಮಣ ಮಾಡಲೇಬೇಕು, ವಶಪಡಿಸ್ಕೊಳ್ಬೇಕು ಅಂತ. 1717ರ ರಾಜಾಜ್ಞೆಯಂತೆ ಬ್ರಿಟಿಷರು ಪಡೆದಂಥ ಈ ಕೆಳಕಂಡ ಯಾವ ವಿಶೇಷ ಅಧಿಕಾರ ಬ್ರಿಟಿಷರಿಗೂ ಮತ್ತು ಬಂಗಾಳದ ನವಾಬರ ವೈರತ್ವಕ್ಕೆ ಮುಖ್ಯ ಕಾರಣವಾಯಿತು ಅಂತ. ಒಂದು ಸ್ಪೆಷಲ್ ಪವರು ಈ ಬಂಗಾಳದ ನವಾಬರಿಗೂ ಮತ್ತು ಬ್ರಿಟಿಷರಿಗೂ ಒಂದು ವಿರೋಧ ಮಾಡಲಿಕ್ಕೆ, ವೈರತ್ವ ಮಾಡಲಿಕ್ಕೆ ಮುಖ್ಯ ಕಾರಣ ಆಗುತ್ತೆ ಅಂತ. ಯಾವುದೇ ತೆರಿಗೆಯನ್ನು ನೀಡದೆ ಆಮದು ಮತ್ತು ರಫ್ತು ಮಾಡ್ತಕ್ಕಂಥ ಸೌಲಭ್ಯ, ಕಲ್ಕತ್ತಾದ ಸುತ್ತಮುತ್ತಲ ಪ್ರದೇಶವನ್ನು ಬಾಡಿಗೆಗೆ ಪಡೆಯಲು ಅನುಮತಿ, ಸೂರತ್ನಲ್ಲಿ ಎಲ್ಲ ರೀತಿಯ ಆಮದು ಮತ್ತು ರಫ್ತು ಸುಂಕದ ಪದ್ಧತಿ, ಬಾಂಬೆಯಲ್ಲಿ ಬ್ರಿಟಿಷರು ಅಚ್ಚು ಹಾಕಿಸಿದ ನಾಣ್ಯಗಳಿಗೆ ಇಡೀ ಮೊಘಲ್ ಸಾಮ್ರಾಜ್ಯದಲ್ಲಿ ಮಾನ್ಯತೆ ಅಂತ. ಸೊ ಇಲ್ಲಿ ಆಯ್ಕೆ ಹೊಂದಿದೆಯಲ್ಲ, ಯಾವುದೇ ತೆರಿಗೆ ನೀಡದೆ ಆಮದು ಮತ್ತು ರಫ್ತು ಮಾಡ್ತಕ್ಕಂಥ ಸೌಲಭ್ಯ ಅದು ಸರಿಯಾದ ಆನ್ಸರ್ ಆಗುತ್ತೆ ಅಂತ. ಹೌದು ಅಂತ. ಬ್ಲ್ಯಾಕ್ ಹೋಲ್ ಎಪಿಸೋಡ್ ಅಂತಾರೆ ಅದನ್ನು ಹಿಸ್ಟ್ರಿಯಲ್ಲಿ, ಐ ಥಿಂಕ್. ಸೊ ನವಾಬನು ಬ್ರಿಟಿಷ್ ಬಂದಿಗಳನ್ನು ಕತ್ತಲೆಯ ಕೋಣೆಯಲ್ಲಿ ಕೂಡಿ ಹಾಕಿದನು. ಅತಿ ಸಣ್ಣ ಕೋಣೆಯಲ್ಲಿ 123 ಮಂದಿ ಬ್ರಿಟಿಷರನ್ನು ಬಂಧನೆ ಮಾಡಿದಂಥ ಒಂದು ಪರಿಣಾಮದಿಂದಾಗಿ ಅವರಲ್ಲಿ ಬಹುಪಾಲು ಮಂದಿ ಸಾವನ್ನಪ್ತಾರೆ. ಬ್ರಿಟಿಷ್ ಬಂದಿಗಳಿಗೆ ಕಪ್ಪು ಮುಖವಾಡವನ್ನು ಹಾಕಿದ್ದರಿಂದ ಬಹುಮಂದಿಯ ಸಾವು. ಕಿಟಕಿಯಿಲ್ಲದ ಕೋಣೆಯಲ್ಲಿ ಬ್ರಿಟಿಷರು ಹೆಂಗಸರು ಮತ್ತು ಮಕ್ಕಳನ್ನು ಬಂಧನೆ ಮಾಡಿದರು ಅಂತ. ಇದಕ್ಕೆ ಆಯ್ಕೆ ಹಿಡಿದಿಯಲ್ಲ. ಸೊ ಬ್ಲ್ಯಾಕ್ ಹೋಲ್ ಎಪಿಸೋಡ್ ಅಂದರೆ ಒಂದು ಸಣ್ಣ ಒಂದು ಪ್ರಮಾಣದ ಒಂದು ಕೊಠಡಿಯದಷ್ಟೇ, ಇದು ಭಾಳ ಚಿಕ್ಕದಾಗಿರುತ್ತೆ. ಆ ಒಂದು ಸಣ್ಣ ಕೋಣೆಯಲ್ಲಿ ಸುಮಾರು 123 ಮಂದಿ ಬ್ರಿಟಿಷರನ್ನು ಅವರು ಕೂಡಾಕ್ತಾರೆ. ಹಾಗಾಗಿ ಅಲ್ಲಿ ಒಳಗಡೆ ಇದ್ದಂಥ ಬಹುಪಾಲು ಬ್ರಿಟಿಷರು ಆ ಸಾವನ್ನಪ್ತಾರೆ ಅಂತ, ಉಸಿರಾಡೋಕ್ಕಾಗದೇ ಇಲ್ಲಿ ಅಂತ. ಅಷ್ಟು ಚಿಕ್ಕ ಕೋಣೆಯಾಗಿರುತ್ತೆ ಇಲ್ಲಿ. ಅದನ್ನು ದ ಗ್ರೇಟ್ ಬ್ಲ್ಯಾಕ್ ಹೋಲ್ ಎಪಿಸೋಡ್ ಅಂತ ಇತಿಹಾಸದಲ್ಲಿ ಕರೆಯೋದುಂಟು. ಹಾಗಾಗಿ ಆಯ್ಕೆ 2 ಸರಿಯಾದ ಉತ್ತರ ಅದಕ್ಕೆ. ಸೊ ನೆಕ್ಸ್ಟು 404ನೇ ಪ್ರಶ್ನೆ ಬರೋಣ. ಈಗ ಭಾಳ ಹತ್ರ ಇದ್ದೀವಿ. ಈಗ ಕಲ್ಕತ್ತಾವನ್ನು ನವಾಬ ಸಿರಾಜುದ್ದೌಲನಿಂದ ಪುನಃ ಆಕ್ರಮಿಸಲು ಮದ್ರಾಸ್ನಿಂದ ಕಳುಹಿಸಲಾದ ಸೈನ್ಯದ ನೇತೃತ್ವ ವಹಿಸಿದವರು ಯಾರು ಅಂತ. ರಾಬರ್ಟ್ ಕ್ಲೈವ್, ಅಡ್ಮಿರಲ್ ವ್ಯಾಟ್ಸನ್, ಲಾರ್ಡ್ ಹೇಸ್ಟಿಂಗ್. 1 ಮತ್ತು 2ನೇ ಹೇಳಿಕೆ 2 ಸರಿ ಅಂತಿದೆ ಇಲ್ಲಿ. ಸೊ ಆಯ್ಕೆ 4 ಇದೆಯಲ್ಲ ಇಲ್ಲಿ. ಸೊ ಕಲ್ಕತ್ತಾವನ್ನು ನವಾಬ ಸಿರಾಜುದ್ದೌಲನಿಂದ ಪುನಃ ಆಕ್ರಮಣ ಮಾಡಲಿಕ್ಕೆ ಮದ್ರಾಸ್ನಿಂದ ಕಳುಹಿಸಲಾದ ಸೈನ್ಯದ ನೇತೃತ್ವವನ್ನು ವಹಿಸಿದವರು ಯಾರಪ್ಪ ಅಂದರೆ ಇಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಅಡ್ಮಿರಲ್ ವ್ಯಾಟ್ಸನ್ ಅಂತ. ಇವರಿಬ್ಬರು ಕೂಡ ನಾಯಕತ್ವವನ್ನು ಇಲ್ಲಿ ವಹಿಸ್ತಾರೆ ಅಂತ. ನೆಕ್ಸ್ಟ್ 405ನೇದು, ಬ್ರಿಟಿಷರಿಂದ ಭಾರತೀಯ ವ್ಯಾಪಾರಿಗಳಿಗೆ ತಡೆ ಹಿಡಿಯಲ್ಪಟ್ಟಿದ್ದ ಆಂತರಿಕ ವ್ಯಾಪಾರದ ಸುಂಕ ವಿನಾಯಿತಿಯನ್ನು ಭಾರತೀಯ ವ್ಯಾಪಾರಿಗಳು ನೀಡಿದಂಥ ಬಂಗಾಳದ ನವಾಬ ಯಾರು ಅಂತ. ಮೀರ್ ಕಾಸಿಮು, ಮೀರ್ ಜಾಫರು, ಸಿರಾಜುದ್ದೌಲಾ, ಮೇಲಿನವರು ಯಾರೂ ಅಲ್ಲ ಅಂತ ಇದೆ. ಸೊ ಇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ಇಲ್ಲಿ ಮೀರ್ ಕಾಸಿಮ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ನೋಡಿ, ಬ್ರಿಟಿಷರಿಂದ ಭಾರತೀಯ ವ್ಯಾಪಾರಿಗಳಿಗೆ ತಡೆ ಹಿಡಿಯಲ್ಪಟ್ಟಿದ್ದ ಆಂತರಿಕ ವ್ಯಾಪಾರದ ಸುಂಕ ವಿನಾಯಿತಿಯನ್ನು ಭಾರತೀಯ ವ್ಯಾಪಾರಿಗಳು ನೀಡಿದಂಥ ಬಂಗಾಳದ ನವಾಬ ಅಂತ, ಅದು ಮೀರ್ ಕಾಸಿಮು. ಸೊ ಈ ಒಂದು ವಿಡಿಯೋ ಸೆಷನ್ನ ಕಡೆಯ ಪ್ರಶ್ನೆ, 100ಕ್ಕಿಂತ ಹೆಚ್ಚು MCQ ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರವನ್ನು ಇಲ್ಲಿ ಬಿಡಿಸ್ಕೊಂಡಿದ್ದೀವಿ. ಸೊ ಕಡೆಯ ಪ್ರಶ್ನೆ ಇದು, ಈ ಕೆಳಕಂಡ ಯಾವ ವ್ಯಕ್ತಿ ಕ್ಲೈವ್ನ ನರಿಬುದ್ಧಿಯ ಕರ್ನಲ್ ಎಂದು ಪ್ರಸಿದ್ಧಿಯಾಗಿದ್ದ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ರಾಬರ್ಟ್ ಕ್ಲೈವ್ನ ನರಿಬುದ್ಧಿಯ ಕರ್ನಲ್ ಅಂತ ಯಾರು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ರು ಅಂತಾಗ. ಅಮೀರ್ ಚಂದು, ಮಾಣಿಕ್ ಚಂದು, ಮೀರ್ ಜಾಫರ್ ಮತ್ತು ಜಗತ್ ಸೇಠ್ ಅಂತ. ಬಟ್ ಆಪ್ಷನ್ 3 ಇದೆಯಲ್ಲ ಮೀರ್ ಜಾಫರ್ ಅಂತ, ಅದು ಸರಿಯಾದ ಉತ್ತರ ಆಗುತ್ತೆ. ಸೊ ಇದಿಷ್ಟು. ಸೊ ಈ ಒಂದು 4ನೇ ಭಾಗದಲ್ಲಿ 100ಕ್ಕೂ ಹೆಚ್ಚು ಬಹುನಿರೀಕ್ಷಿತ ಸಮಾಜ ವಿಜ್ಞಾನದ MCQ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನಾವಿಲ್ಲಿ ಕಂಡುಕೊಂಡಿದ್ದೀವಿ. ಸೊ ದಯಮಾಡಿ ಸಾಧ್ಯ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಯಾರು ಕೂಡ ಮರಿಬೇಡಿ, ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಐ ಥಿಂಕ್ ಸೋಷಿಯಲ್ ಸೈನ್ಸ್ ಆರ್ಟ್ಸ್ನ ಒಂದು ಪತ್ರಿಕೆ 2ರಲ್ಲಿ ಅತಿ ಹೆಚ್ಚು ಸ್ಕೋರನ್ನು ನೀವು ಗಳಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಸೊ ಇಂಥ ಒಂದು ಪ್ರಯತ್ನಗಳನ್ನು ಮಾಡಲಿಕ್ಕೆ ನಾವು ಇಲ್ಲಿ ಕೈ ಹಾಕಿರುವಂಥದ್ದು. ಸೊ ದಯಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹ, ಬೆಂಬಲ ಮತ್ತು ಬ್ಲೆಸ್ಸಿಂಗ್ಸು ಹೀಗೆ ಇದ್ದರೆ ಇನ್ನೂ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ, ಅದನ್ನು PDF ಮಾಡಿ ಪ್ರಿಪೇರ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ಧನ್ಯವಾದ. ಸೊ ವಿಡಿಯೋ ಮುಗಿಸೋಕ್ಕಿಂತ ಹೇಗೇನ್ ದಯಮಾಡಿ ಇವತ್ತು ನೋಡಿದವರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.